ಪ್ರೈಸ್ ಲಾರ್ಡ್ ಪ್ರೇರೆ, ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಹೋಗೋಣ. ಪರಲೋಕದ ತಂದೆಯೇ, ಪ್ರಭು ರಕ್ಷಕನು ಒಡೆಯನು ಆದಂಥ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪವಿತ್ರಾತ್ಮರ ಸಹಾಯದ ಸ್ವಾಮಿ ಆರಾಧನೆಯನ್ನು ಮುಗಿಸಿ ಈಗ ವಚನದ ಭಾಗಕ್ಕೆ ಬರುವಾಗ ಸ್ವಾಮಿ ನಿನ್ನ ನಾಮ ಹೊಂದೇ ಮಹಿಮೆಯಾಗಲಿ ಸ್ವಾಮಿ. ನಿನ್ನ ಕೃಪೆ, ನಿನ್ನ ಬಲ, ನಿನ್ನ ಶಕ್ತಿ, ನಿನ್ನ ಸಾನ್ನಿಧ್ಯ, ನಿನ್ನ ಪ್ರೀತಿ, ನಿನ್ನ ಕರುಣೆ ನಮ್ಮೆಲ್ಲರ ಮೇಲೆ ಇಳಿದು ಬರಲಿ ಸ್ವಾಮಿ. ನೀನು ಮಾಡಿದ ಅದ್ಭುತಕ್ಕಾಗಿ ಸ್ತೋತ್ರ. ನೀನು ಮಾಡೋ ಸೂಚಕ ಸ್ವಲ್ಪ ಇವತ್ತು ಕರ್ತನ ಮೇಜಿನ ಭಾಗದಲ್ಲಿ ನಿನ್ನ ನಾಮ ಮಹಿಮೆ ಆಗಬೇಕು ಸ್ವಾಮಿ. ಅಪ್ಪ, ಊಟದ ಭಾಗದಲ್ಲೂ ಕೂಡ ನಿನ್ನ ನಾಮ ಮಹಿಮೆ ಆಗಬೇಕು. ನಿನ್ನ ಕೃಪೆ, ನಿನ್ನ ಬಲ ಇಳಿದು ಬರುವಂತೆ ನೀವು ಮಾಡಿದಬೇಕು ಸ್ವಲ್ಪ. ಯೇಸುವಿನ ಕೃಪೆയുള്ള ನಾಮದಲ್ಲಿ ಬೇಡಿ ಬಂತಂದೆ. ಆಮೀನ್, ಆಮೀನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ಇವತ್ತು ನಾವು ಜ್ಞಾನ ಆಯ್ತು, ಚೆನ್ನಾಗಿ ಕೆಂಬುಡಿ, ಎಷ್ಟಾಗುತ್ತೆ ಅಷ್ಟು ಮಟ್ಟಿಗೆ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾವು ಜ್ಞಾನ 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 ಜ್ಞಾನದ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಹೋಗೋಣ. ಇವತ್ತು ಸುಮಾರು ಜನ ಬರ್ತಾರೆ ಸಭೆಗೆ ಬಂದ್ಬಿಟ್ಟು ಪಾಸ್ಟ್ ಹತ್ರ ಕೇಳುವಂಥ ಒಂದೇ ಒಂದು ಮಾತೇನು ಗೊತ್ತಾ? ನನಗೆ ಜ್ಞಾನನೇ ಬರ್ತಾ ಇಲ್ಲ, ತಿಳುವಳಿಕೆನೇ ಬರ್ತಾ ಇಲ್ಲ, ನಾನು ಬೈಬಲ್ನ ಓದಿದ್ರು ಕೂಡ ನನಗೆ ಅರ್ಥ ಆಗೋದಿಲ್ಲ. ಜೀವನ್, ಎಷ್ಟು ಬೈಬಲ್ನ ಓದಿದ್ರು ಕೂಡ ನನಗೆ ಅರ್ಥನೇ ಆಗ್ತಾ ಇಲ್ಲ. ಯಾರಾದರೂ ಹೇಳಿದ್ರೆ ನನಗೆ ಮರ್ತೋಗ್ತದೆ. ಈ ಮರು ಜಾಸ್ತಿ ಆಗಿ ನಮ್ಮ ಮನೇಲಿ ಗಂಟೆ ಹೆಂಡತಿಗೆ ಜಗಳ ಆಗ್ತಾ ಇದೆ. ನನ್ನ ಮಕ್ಕಳು ನನಗೆ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಏನಮ್ಮ ನಿನ್ನ ಮರು ಅಂತ ಕೇಳ್ತಾರೆ. ನಾ ಬದುಕಿರೋದಕ್ಕಿಂತ ಸತ್ತೋಗ್ಬಿಡೋದೇ ಒಳ್ಳೇದು ಅಂತ ಎಷ್ಟೋ ಜನ ಮರುವಿನ ಬಗ್ಗೆ ಬೇಜಾರು ಪಟ್ಟರು. ಎಷ್ಟು ಜನ ಇದ್ದೀರಾ? ಕೈ ಎತ್ತಿ. ಒಬ್ಬರು, ಬಾಕಿ ಇರೋರು 2 ಜನ ಇದ್ದೀರಾ? ಮಾತೆತ್ತರೆ ಮರು, ಬೆಳಿಗ್ಗೆ ಹಿಡಿದು ಮಧ್ಯಾಹ್ನಕ್ಕಿಲ್ಲ, ಮಧ್ಯಾಹ್ನ ಹಿಡಿದು ಸಾಯಂಕಾಲಕ್ಕಿಲ್ಲ. ಯಾರೆಲ್ಲ ಇದ್ದೀರಾ? ಓಲಲ್ಲಿ ಹಾಲಲ್ಲಿಯಾ? ಸಾಕು. ಇಷ್ಟು ಜನ ಇದ್ದೀರಾ? ನಿಜ ತಾನೇ? ಯಾವ ವಸ್ತುನ ಎಲ್ಲಿಟ್ಟೆ ಅಂತ ಜ್ಞಾಪಕ ಪಡ್ತಾನೆ ಹುಡ್ಕಾಡೋರು ನಾನು ಕೂಡ ಸೇರಿ ಹೇಳ್ತಾ ಇದ್ದೀನಿ. ನಾನು ಕೂಡ ಎಲ್ಲಿ ಜಾಗದಲ್ಲಿ ಸಾಮಿ ಇಟ್ಟಿದ್ದೀನಿ ಆ ಜಾಗದಲ್ಲಿ ಹಿಡ್ದಾನೆ ದೇವ್ರ ಜೊತೆಲೇ ಗೊಣಗುವಂಥ ಪರಿಸ್ಥಿತಿ. ಸ್ವಾಮಿ ನಮಗೆ ಜ್ಞಾನ ಕೊಡಪ್ಪ. ಮನೆ ಇನ್ನೇನು ಬಿಡಬೇಕು, 5 ನಿಮಿಷ ಬೈಕ್ ಕೀ ಕಾಣದಾದ್ರೆ ಏನಾಗುತ್ತೆ? ಇನ್ನೇನು ಬೈಕ್ ಬಿಡಲೇಬೇಕು. ಮನೆ 10 ನಿಮಿಷನೇ ಡ್ಯೂಟಿ ಜಾಗ ತಲುಪಬೇಕು, ಬೈಕ್ ಕೀ ಸಿಗ್ತಾ ಇಲ್ಲ. ಏನಾಗುತ್ತೆ ಲೆಕ್ಕ ಹೇಳಿ? ಕೋಪ ಹೊರ್ತತಾನೆ. ಯಾರಿಗೋ ಒಬ್ರಿಗೊಂದು 500 ರೂಪಾಯಿ ತೆಗೆದಿಟ್ಟಿರ್ತಾರ. ಅವನು ಈಗ ಬರ್ತಾನೆ, ಬಂದು ಅವ್ವ ದುಡ್ಡು ಕೊಡೋದು ಕೇಳಿದಾಗ ಇಡೀ ಮನೆ ಹುಡ್ಕಾಡ್ದಾಗ ಏನಾಗುತ್ತೆ? ಮಾತಾಡಬೇಕು, ಗ್ಯಾರಂಟಿ ತಾನೆ. ಇವತ್ತು ಏನಾಗಿದೆ? ಜ್ಞಾನ ಕಡಿಮೆ ಆಗ್ತದೆ. ಗಂಡ ಏನಾದರೂ ಹೇಳ್ಬಿಟ್ಟು ಹೋಗಿರ್ತಾನೆ, ಅಲ್ಲೇ ಇವತ್ತು ಇಂಥದನ್ನ ಮಾಡಿಡೆ, ಹಿಂಗೆ ಮಾಡಿಡೆ ಅಂತ ಹೇಳಿದಾಗ ಮರ್ತೋಗ್ಬಿಡೋದು. ಕೆಲಸದ ಜಾಗಕ್ಕೆ ಹೋದಾಗ ಪರ್ಫೆಕ್ಟಾಗಿ ಕೆಲಸ ಮಾಡಬೇಕು ಅಂತ ಆಸೆ ಇದೆ, ಒಳ್ಳೆ ದುಡಿಮೆಗಾರನೇ ಅಲ್ಲದೆ. ಆದರೆ ದುಡಿಮೆ ಮಾಡುವಾಗ ಅಲ್ಲಿ ಮಿಸ್ಟೇಕ್ ಆಗೋದು. 4-3-7 ಅಂತ ಬರೆಯೋದಾದ್ರೆ 4-3-9 ಅಂತ ಬರೆಯೋದು. ನಮಗೆ ಗೊತ್ತಿರ್ತದೆ 4-3-7 ಅಂತ ಗೊತ್ತಿದೆ. ಉದಾಹರಣೆಗೆ ಹೇಳಿದ್ರೆ ಅಲ್ಲಿ 9 ಆಗ್ಬಿಡೋದು. ಏನೋ ಒಂದು ಕೆಲಸ ಮಾಡೋ 10 ಕೆಲಸ ಮಾಡಿ ಒಂದು ಕೆಲಸ ಮಿಸ್ಟೇಕ್ ಆಗೋದು. 10 ಕೆಲಸ ಮಾಡಿ ಮಿಸ್ಟೇಕ್ ಆಗೋದು. ಎಷ್ಟೇ ನಾವು ಹೇಳ್ತೀನಿ, ಯಾವುದೇ ಕೆಲಸ ಜಾಗಕ್ಕೆ ಹೋಗಿ ನೀವು ಎಷ್ಟೇ ನಿಯತ್ತಾಗಿ ಕೆಲಸ ಮಾಡಿ, ಪೂರ್ತಿ ಬೆಳಿಗ್ಗಿಂದ ಸಾಯಂಕಾಲದಲ್ಲಿ ನಿಯತ್ತಾಗಿ ಮಾಡಿ, ಕೊನೆಗೆ ಒಂದಿಷ್ಟು ತಪ್ಪು ಸಿಕ್ಕರೆ ಅದನ್ನೇ ಎತ್ತಾಡೋದು. ನಮ್ಮ ಅಧಿಕಾರಿಗಳೇ ಹಂಗೆ. ದುಡ್ಡು ಸಂಬಳ ಕೊಡೋಂಥ ಎಲ್ಲ ಮುಂದಕ್ಕೆ ಬನ್ನಿ. ಏನು ಮಾಡೋಕ್ಕಾಗೋದಿಲ್ಲ, ಎಲ್ಲ ಮುಂದಕ್ಕೆ ಬನ್ನಿ. ಅದಕ್ಕೇನೆ ಹೇಳಿದ್ದು, ದೊಡ್ಡ ಆಲಯ ಹಾಕೋದು ಪ್ರಾರ್ಥನೆ ಮಾಡಿ, ಇಲ್ಲೋ ಇಕ್ಕಟ್ಟಲ್ಲಿ ಕೂತ್ಕೊಳ್ಳಿ ಅಷ್ಟೇ. ಅಲ್ಲಲ್ಲಿಯ ಪ್ರೈಸ್ ದಿ ಲಾರ್ಡ್. ಆ ಕೆಲಸ ಜಾಗದಲ್ಲಿ ಏನು ಪ್ರಿಯರೇ, ಚೆನ್ನಾಗಿ ಕೆಲಸ ಮಾಡಿದ್ರೆ ಹೋಗ್ಲೋದಿಲ್ಲ. ಒಂದಿಷ್ಟು ಮಿಸ್ಟೇಕ್ ಆಗಿಬಿಟ್ರೆ ಅದ್ರ ಬಗ್ಗೆನೇ ಮಾತಾಡ್ತಾರೆ. ಇದೆಲ್ಲರೂ ಕೆಲಸಕ್ಕೆ ಹೋಗೋರೇ ಇರೋದು. ನಿಜನಾ? ಹಲೋ, ನಿಜ ತಾನೇ? ಮತ್ತು ಕೆಲವೊಂದು ಜನಕ್ಕೆ ಕುಟುಂಬನ ನಿರ್ವಹಣೆ ಮಾಡೋ ವಿಷಯದಲ್ಲಿ ಜ್ಞಾನ ಇಲ್ಲ. ಕೆಲವೊಂದು ಜನಕ್ಕೆ ಹೆಂಗೆ ಸಂಸಾರ ನಡೆಸ್ಕೊಂಡು ಹೋಗ್ಬೇಕಂತ ಗೊತ್ತಿಲ್ಲ. ಇವತ್ತು 50,000 ಸಂಬಳ ಬಂದರೂ ಕೂಡ ಮನೆಯಲ್ಲಿ ಉಳಿಸೋದೇ ಇರತಕ್ಕಂತಹ ವ್ಯಕ್ತಿಗಳು ಇದ್ದಾರೆ. ಇವತ್ತು ನಾನು ನೋಡಿದ್ದೀನಿ ಸುಮಾರು ಜನ ಮನೇನ ನಡ್ಸ್ಕೊಂಡು ಹೋಗೋ ಜ್ಞಾನ ಇಲ್ಲ, ಕುಟುಂಬ ನಡ್ಸ್ಕೊಂಡು ಹೋಗೋ ಜ್ಞಾನ ಇಲ್ಲ, ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಅಂತ ಜ್ಞಾನ ಇಲ್ಲ, ಹೆಂಡ್ತಿನ ಹೆಂಗೆ ಚೆನ್ನಾಗಿ ಇಟ್ಕೋಬೇಕು ಅಂತ ಜ್ಞಾನ ಇಲ್ಲ, ಗಂಡನ ಹೆಂಗೆ ಇಟ್ಕೋಬೇಕು ಜ್ಞಾನ ಇಲ್ಲ. ಈ ಜ್ಞಾನದ ಕೊರತೆಯಿಂದ ಇವತ್ತು ಏನಾಗ್ತದೆ ಗೊತ್ತಾ? ಒಡೆದಾಟಗಳು ಬಡದಾಟಗಳು ಆಗೋದ್ರಿಂದ ಡ್ರೈವರ್ಸ್ ಕೇಸ್ಗಳು ಜಾಸ್ತಿ ಆಗ್ತದೆ. ತಂದೆ ತಾಯಿನ ಮಕ್ಕಳು ಬಿಟ್ಟು ಓಡೋಗ್ತಿದ್ದಾರೆ. ಅಲ್ಲಯ್ಯ, ನಾವೊಂದು ಹೇಳ, ನಾನು ಒಬ್ಬರ ಜೊತೆ ಮಾತಾಡಬೇಕಾದ್ರೆ ಜ್ಞಾನದಿಂದ ಮಾತಾಡಬೇಕು.
ಜ್ಞಾನದಿಂದ ಮಾತಾಡಿದ್ರೆ ಅವನು ನನಗೆ ಗೌರವ ಕೊಡೋದು. ನಾವು ಮಾತಾಡುವಾಗ ಹೆಂಗೆಂಗೋ ಮಾತಾಡಿದ್ರೆ ಏನೇನೋ ಮಾತಾಡಿದ್ರೆ ನಮಗೆ 3 ಕಾಸಿನ ಬೆಲೆ ಸಿಗೋದಿಲ್ಲ. ಇವತ್ತು ಸುಮಾರು ಜನಕ್ಕೆ ಕುಟುಂಬ ನಡೆಸೋಕೆ ಗೊತ್ತಿಲ್ಲದೆ ಒದ್ದಾಡ್ತಿದ್ದಾರೆ. ಹೆಂಡ್ತಿನ ಎಲ್ಲರ ಮುಂದೆ ಬಾರ ಇಲ್ಲಿ ಹಂಗೆ ಹಿಂಗೆ ಜೋರಕ್ಕೆ ಹೋಗೋದು. ಹೆಂಡ್ತಿಗೂ ನಾಚಿಕೆ ಕೇಳೊಂದಿರ್ತದೆ. ನೀ ಮೀಸೆ ಹೊತ್ತ ಮಾತ್ರ ಗಂಡಸೇ ಆಗಿರ್ಬೋದು, ಆದರೆ ನಿನಗೆ ಎಷ್ಟು ಪವರ್ ಇದೆ ಅಷ್ಟೇ ಅವಳಿಗೆ ಪವರ್ ಇದೆ. ಸರ್ಕಾರ ಜಾಸ್ತಿ ಪವರ್ ಕೊಟ್ಟಿದೆ ಹೆಂಗಸರಿಗೆ. ಕೆಲವೊಂದು ಜನ ಇದ್ದಾರೆ, ವರದಕ್ಷಿಣೆ ತಗೊಂಬಂದಿದ್ದೀನಿ ತಗೊಂಡು ಗಂಡನ ಹಂಗೆ ಅಳ್ಳಾಡ್ಸೋದು. ಮಕ್ಕಳಿದ್ದಾರೆ, ಅಪ್ಪ ಅಮ್ಮ ಗಾರೆ ಕೆಲಸ ಮಾಡಿ ಮಕ್ಕಳು ಎಜುಕೇಷನ್ ಕೊಟ್ಟಿರ್ತಾರೆ. ಡಾಕ್ಟ್ರು ಇಂಜಿನಿಯರ್ ಆದಮೇಲೆ ಅಪ್ಪ ಅಮ್ಮನಿಗೆ ನಿನಗೆ ಬುದ್ಧಿ ಇಲ್ಲ ಅಂತ ಹೇಳೋದು. ಬುದ್ಧಿ ಇಲ್ಲದೇ ಅಷ್ಟು ಓದಿಸಿದ್ರ? ಅವರಿಗಿರೋ ಬುದ್ಧಿ ಪ್ರಕಾರ ಅವ್ರು ಮಾಡಿದ್ದಾರೆ. ನಿಜಲ್ಲಪ್ಪ? ಅವರಿಗಿರೋ ಬುದ್ಧಿ ಪ್ರಕಾರ, ಅವರಿಗಿರೋ ಜ್ಞಾನದ ಪ್ರಕಾರ ನಿಮ್ಮನ್ನ ಡಾಕ್ಟ್ರು ಇಂಜಿನಿಯರ್ ಓದಿಸಿರ್ತಾರೆ. ಓದಿ ಆದ್ಮೇಲೆ ಅಪ್ಪ ಸುಮ್ಮನೆ ನಿನಗೆ ಗೊತ್ತಾಗೋದಿಲ್ಲ ನಿನ್ನ ಡಾಕ್ಟರ್ ಮಾಡಿದ್ರ? ನಾವು ಅಂತ ಹೇಳ್ತೀನಿ, ಯಾರ್ಯಾರಿಗೆ ಏನೇನು ತಿಳುವಳಿಕೆ ಬೇಕೋ ಆ ತಿಳುವಳಿಕೆನ ದೇವ್ರು ಕೊಟ್ಟಿದ್ದಾರೆ. ಅಲ್ಲಲ್ವಯ್ಯ? ಆ ತಿಳುವಳಿಕೆನ ಹಂಗಸಕ್ಕೆ ಹೋಗ್ಬಾರ್ದು. ಒಳ್ಳೆಯ ತಿಳುವಳಿಕೆ ಆದರೂ ಕಡಿಮೆ ತಿಳುವಳಿಕೆ ಆದರೂ ಕೂಡ ಅದಕ್ಕೆ ಬೆಲೆ ಕೊಡಿ. ನಿಮ್ಮ ತಂದೆ ತಾಯಿಗಳು ಓದಿಲ್ಲ, ಮಕ್ಕಳನ್ನ ಓದಿಸುವಾಗ ಖುಷಿ ಪಡಿ. ನಮ್ಮ ಅಪ್ಪ ಅಮ್ಮನಿಗೆ ಎಜುಕೇಷನ್ ಇಲ್ಲದಿದ್ರು ನಮ್ಮನ್ನು ಓದಿಸೋ ಜ್ಞಾನ ಕೊಟ್ಟಿದ್ದಿಲ್ಲ ಸ್ತೋತ್ರ ಅಂತೇಳಿ. ಇವತ್ತು ಸುಮಾರು ಜನಕ್ಕೆ ಜ್ಞಾನ ಇಲ್ಲದೇ ಪರದಾಡ್ತಿದ್ದಾರೆ. ಮಕ್ಕಳ ಹೆಂಗೆ ಸಾಕಬೇಕು ಅಂತ ಗೊತ್ತಿಲ್ಲ. ಮಕ್ಕಳ ಹಿಂಸೆ ಕೊಡೋದು, ಮಕ್ಕಳ ಕೈಲೇ ಬೀಡಿ ತರಿಸೋದು, ಮಕ್ಕಳ ಕೈಲೇ ಸಿಗರೇಟ್ ತರಿಸೋದು, ಮಕ್ಕಳ ಕೈಲೇ ಕ್ವಾರ್ಟರ್ ತರಿಸೋದು. ಏನಾಗ್ತದೆ ಅಂದರೆ ಮಕ್ಕಳು ಅಡ್ಡದಾರಿ ಇಡಲಿಕ್ಕೆ ತಂದೆ ತಾಯಿಗಳೇ ಕಾರಣ ಆಗ್ತಾರೆ. ಇದೊಂದನ್ನು ಅರ್ಥ ಮಾಡ್ಕೊಳ್ಳಿ. ತಗೊಬಂದು ಕೊಟ್ಬಿಡಪ್ಪ ಅಂತ ಹೇಳಿದಾಗ ನೀವು ಹೂಂತ ಮಾಡಿಬಿಟ್ರೆ ಅಲ್ಲಿ ಕತೆ ಮುಗೀತು. ತಾಯಿಯಾದವಳು ತಂದೆನ ಬೀಡಿ ಸಿಗರೇಟ್ ಪಾನ್ಪರ್ಗ ಮಕ್ಕಳ ಕೈಲಿ ತರ್ಸಕ್ಕೆ ಬಿಡಬಾರ್ದು. ಎಷ್ಟು ಮಕ್ಕಳ ಕ್ವಾರ್ಟರ್ ತರ್ತಾರೆ ಗೊತ್ತಾ? ಅದೇನಾಗ್ತದೆ, ಮಕ್ಕಳ ಹೃದಯಕ್ಕೆ ಪರಿಣಾಮ ಬೀರ್ತದೆ. ಇದೆಲ್ಲ ಏನು ಗೊತ್ತಾ? ಜ್ಞಾನದ ಕಡಿಮೆಯಿಂದ ನಡೆಯೋದು. ಸಭೆ ನಡೆಸಬೇಕಿದ್ರೆ ಕೂಡ ಜ್ಞಾನ ಬೇಕು ಗೊತ್ತಾ? ತಿಳ್ಕೊಳ್ಳಿ, ಸಭೆ ನಡೆಸಬೇಕಿದ್ರೆ ಜ್ಞಾನ ಬೇಕು. ದೇವರ ಜ್ಞಾನ ಇಲ್ಲಾಂದ್ರೆ ಸಭೆ ನಡೆಯೋದಿಲ್ಲ. ಅಲ್ಲಲ್ಲಿಯ ಹಾಗೇನೆ ಜ್ಞಾನದಲ್ಲಿ ಇನ್ನೊಂಥರ ಜ್ಞಾನ ಇದೆ, ಲೋಕದ ಜ್ಞಾನ. ಲೋಕದ ಜ್ಞಾನನ ಬೇಗ ಕಲ್ತ್ಬಿಡ್ತಾರೆ ಮಕ್ಕಳು. ಹಾಳಾಗಬೇಕಿದ್ರೆ ಬೇಗ ಹಾಳಾಗ್ಬಿಡ್ತಾರೆ. ಹೆಣ್ಣು ಎಂಡ ಅದು ಇದು ಎಲ್ಲ ಬೇಗ ಕಲಿತಾರೆ ಮಕ್ಕಳು. ಅದೇ ಒಳ್ಳೇದನ್ನ ಹೇಳಿ ಕೇಳೋದಿಲ್ಲ. ಯಾಕೆ? ಈಗ ಮಕ್ಕಳಿಗೆ ಯಾವುದನ್ನ ಮುಟ್ಟಬೇಡ ಅಂತ ಹೇಳಿ, ನಿನ್ನ ಮಗ ಹೋಗ್ಬಿಟ್ಟು ಅವ್ನು ಚಿಕ್ಕವರ್ತಾನೆ, ಅವನಿಗೆ ಅಷ್ಟೇನು ಬುದ್ಧಿ ಇಲ್ಲ, ಚಿಕ್ಕ ವಯಸ್ಸು ಹುಡುಗತಾನೆ. ಆದರೆ ನೀನು ಅವನ ಹೋಗ್ಬಿಟ್ಟು ಇದನ್ನ ಮುಟ್ಟಬೇಡ ಅಂತ ಹೇಳು, ನೀನು ಆ ಕಡೆಗೆ ಹೋದ್ಮೇಲೆ ಮೆಲ್ಲೆ ಮುಟ್ಟಿರ್ತಾನೆ. ನಿಜ ಅಲ್ಲ? ನಿಜ ತಾನೆ? ಆದರೆ ಯಾವುದನ್ನ ಮಾಡಬೇಡ ಅಂದ್ರೆ ಆ ಮಕ್ಕಳು ಕೂಡ ಅದನ್ನೇ ಮಾಡ್ತೇವೆ. ಆಗ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಜ್ಞಾನವನ್ನು ನಾವು ದೇವರಿಂದ ಪಡೆದು ಸಂಪಾದನೆ ಮಾಡಿದ್ರೆ ಮಾತ್ರ ಅದು ಉಳಿಯೋದು. ನನ್ನ ಸ್ವಂತ ಜ್ಞಾನ ಯಾವುದಕ್ಕೂ ಬರೋದಿಲ್ಲ. ಬೇರೆಯವ್ರು ಹೇಳ್ಕೊಟ್ಟ ಜ್ಞಾನ ಬರೋದಿಲ್ಲ. ಹೇಳಿಕೊಟ್ಟ ಮಾತು, ಕಟ್ಟಿಕೊಟ್ಟ ಬುದ್ಧಿ ಅರ್ಧ ದಾರಿಗೆ ಅಂತೇಳಿ. ಕಟ್ಟಿಕೊಟ್ಟಿರೋಂಥ ಬುದ್ಧಿ ಹೆಂಗೆ ಖಾಲಿ ಆಗ್ತದೋ ಹಾಗೆ ಹೇಳ್ಕೊಟ್ರೆ ಜ್ಞಾನನೂ ಕೂಡ ಖಾಲಿ ಆಗ್ಬಿಡ್ತದೆ. ನೀನೇ ತಿಳ್ಕೊಂಡು ಜ್ಞಾನ ಉಪಯೋಗಿಸ್ಕೋಬೇಕು. ಅಲ್ಲಲ್ಲಿಯ ಇವತ್ತು ಏನ್ರೆ ಎಷ್ಟು ಹೇಳಿದ್ರೆ ಕೆಲವೊಂದು ಜನ ಅಪಾಯದ ದಾರಿಲೇ ನಡೀತಿರ್ತಾರೆ. ಈ ವಯ್ಯ ಬಂದ ತಲೆ ತಿನ್ನಕ್ಕೆ ಕೇಳ್ತಾರೆ, ಅವ್ರು ಒಳ್ಳೇದು ಕೇಳ್ತಿರೋದ್ರೆ ತಿಳ್ಕೊಳ್ಳೋದಿಲ್ಲ. ಅಲ್ಲಲ್ಲಿಯ ಹಾಗಾದ್ರೆ ಪ್ರಿಯರೇ, ಜ್ಞಾನ ಇವತ್ತು ನಿಮಗೆ ಯಾರಿಗಾದ್ರೂ ಕಡಿಮೆ ಆಗಿದ್ರೆ, ನಿನ್ನ ಗಂಡನ ನೀನು ನಡೆಸ್ಕೊಂಡು ಹೋಗೋ ಕೆಪಾಸಿಟಿ ಇಲ್ಲ, ನಿನ್ನ ಮಕ್ಕಳನ್ನ ನಡೆಸೋ ಕೆಪಾಸಿಟಿ ಇಲ್ಲ, ನಿನ್ನ ಮನೆ ವ್ಯವಹಾರಗಳನ್ನ ನಡೆಸ್ಕೊಂಡು ಹೋಗೋದು ಕೆಪಾಸಿಟಿ ಇಲ್ಲ, ನಿನಗೆ ಯಾರ ಜೊತೆ ಹೆಂಗೆ ಮಾತಾಡಬೇಕಂತ ಗೊತ್ತಿಲ್ಲ, ಸಡನ್ನಾಗಿ ಕೋಪ ಬಂದ್ಬಿಡ್ತದೆ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಜ್ಞಾನದ ಕೊರತೆ. ಏನು? ಜ್ಞಾನದ ಕೊರತೆ. ಹಾಗಾದರೆ ಜ್ಞಾನ ಬೇಕಾ? ದೇವ್ರನ್ನ ಕೇಳಿ, ದೇವ್ರು ಕೊಡ್ತಾರೆ. ಈಗ ಪ್ರಾಣಿಗಳಿಗೆ ಬರೀ ಬುದ್ಧಿ ಮಾತ್ರ ಇರೋದು, ಆದರೆ ಮನುಷ್ಯನಿಗೆ ಬುದ್ಧಿ ಮತ್ತು ಜ್ಞಾನ ಎರಡು ಕೊಟ್ಟಿದ್ದಾರೆ. ನಾಯಿಗೆ ಏನಾದರೂ ಜ್ಞಾನ ಕೊಟ್ಟಿದ್ರೆ ನಾಯಿನೂ ವೆಹಿಕಲ್ ಕಂಡುಹಿಡಿತಿತ್ತು. ನಾಯಿಗಿರೋ ಸೈಕಲ್ ಕಂಡುಹಿಡಿತಿತ್ತು. ನಾಯಿ ಸೈಕಲ್ ತುಳಿತಿದೆ ಇಲ್ವಾ? ತುಳಿತಿದೆ. ಸರ್ಕಸಲ್ಲಿ ನೋಡಿ, ನಾಯಿ ಸೈಕಲ್ ತುಳಿತಿದೆ, ಗೊತ್ತಾಯ್ತಾ? ನಾಯಿಗಳಿಗೆ, ಪ್ರಾಣಿಗಳಿಗೆ ಬುದ್ಧಿ ಕೊಡ್ತಾರೆ, ಆದರೆ ಮನುಷ್ಯನಿಗೆ ಬುದ್ಧಿ ಜೊತೆ ಜ್ಞಾನ ಕೊಡ್ತಾರೆ. ಜ್ಞಾನ ಕೊಟ್ಟಿದ್ರಿಂದ ಇವತ್ತು ಎಲ್ಲ ಕಂಡುಹಿಡಿದಿರೋದು ಪ್ರಿಯರೇ. ಅಲ್ಲಲ್ಲಿಯ ಎಲ್ಲ ಕಂಡುಹಿಡಿದ್ಬಿಟ್ಟು ಕೊನೆಗೆ ಅವನು ದೇವ್ರನ್ನೇ ಕಂಡುಹಿಡ್ಕೊಳ್ಳಿಲ್ಲ ಅಂದರೆ ಏನು ಪ್ರಯೋಜನವ? ಅಲ್ಲಲ್ಲಿಯ ಏನಾದರೂ ಪ್ರಯೋಜನ ಇದೆಯಾ? ಎಲ್ಲ ಕಂಡುಹಿಡಿದಿದ್ದಾನೆ, ಆದರೆ ದೇವ್ರನ್ನೇ ಕಂಡುಹಿಡ್ಕೊಳ್ಳಿಲ್ಲ, ದೇವ್ರ ಪ್ರೀತಿನೇ ಕಂಡುಹಿಡ್ಕೊಳ್ಳಿಲ್ಲ. ಏನು ಪ್ರಯೋಜನ? ಅಲ್ಲಲ್ಲಿಯ ಅರ್ಥ ಮಾಡ್ಕೊಳ್ಳಿ ಬೇರೆ. ಹಾಗಾದರೆ ನಮಗೆ ಜ್ಞಾನ ಬೇಕಾದರೆ, ಯಾರಿಗೆಲ್ಲ ಜ್ಞಾನ ಬೇಕೋ ಅವ್ರು ಒಂದು ನಿಮಿಷ ಯೋಚನೆ ಮಾಡಿ ಯಾವ ವಿಷಯದಲ್ಲಿ ಜ್ಞಾನ ಇಲ್ಲ ಅಂತ ಹೇಳಿ.
ದೇವ್ರನ್ನ ಕೇಳಿ, ಅಪ್ಪ ನನಗೆ ನಿನ್ನ ಜ್ಞಾನ ಕೊಟ್ಟರೆ ನಾನು ಈ ಲೋಕದಲ್ಲೂ ಬದುಕ್ತೀನಿ, ಪರಲೋಕಕ್ಕೆ ಬರಲಿಕ್ಕಿರೋ ಜ್ಞಾನವನ್ನು ಕೊಟ್ಟಿದ್ಯಾ, ಅದಕ್ಕಾಗಿ ಸ್ತೋತ್ರ. ಈ ಲೋಕದಲ್ಲೂ ಬದುಕ್ತೀಯ, ಪರಲೋಕಕ್ಕೆ ಹೋಗೋಂಥ ಜ್ಞಾನವನ್ನು ಪಡ್ಕೊಳ್ತೀಯ. ಅದೇ ಲೋಕದ ಜ್ಞಾನ ನೀವು ಪಡ್ಕೊಂಡ್ರೆ ಲೋಕದಲ್ಲಿ ನೀನು ಡಾಕ್ಟರ್ ಆಗ್ತೀಯಾ, ಇಂಜಿನಿಯರ್ ಆಗ್ತೀಯಾ, ಎಲ್ಲ ಆಗ್ತೀಯಾ, ಆದರೆ ನೀನು ಪರಲೋಕ ರಾಜ್ಯಕ್ಕೆ ಸೇರೋದಿಲ್ಲ. ಒಂದು ಹೇಳಪ್ಪ, ಡಾಕ್ಟ್ರ್ ಅಪ್ಪ, ಡಾಕ್ಟ್ರ್ ಸತ್ತೋದ, ಮಗ ಡಾಕ್ಟರ್ ಆಗೋಕ್ಕಾಗುತ್ತಾ? ಅವನು ಓದಿದ್ರೆ ಮಾತ್ರ ಆಗೋದು. ಅಕಸ್ಮಾತ್ ನಮ್ಮಪ್ಪ ಡಾಕ್ಟರ್ ಆಗಿದೆ ಅಂತ ಇಂಜೆಕ್ಷನ್ ಕೊಡೋಕೆ ಹೋಗ್ತಾನೆ, ಅವನಿಗೆ ಎಲ್ಲ ಔಷಧಿ ಕೊಡೋಕೆ ಗೊತ್ತಿದೆ, ಅಪ್ಪ ಡಾಕ್ಟ್ರು, ಮಗನಿಗೆಲ್ಲ ಗೊತ್ತಿದೆ, ಆದರೆ ಅವನು ಓದದೇ ಇರುವಂಥ ಕಾರಣಕ್ಕೋಸ್ಕರ ಅವನು ಡಾಕ್ಟರ್ ಸಾಪ್ ಇಡಂಗಿಲ್ಲ. ನಿಜ ತಾನೇ? ಆಗ ಡಾಕ್ಟ್ರ್ ಆಗಿರೋನು ಮಗನೂ ಕೂಡ ಡಾಕ್ಟ್ರ್ ಆದರೆ ಮಾತ್ರ ಮಾಡಬೇಕು, ಇಲ್ಲಾಂದರೆ ಇಲ್ಲ. ಹಾಗಾದರೆ ಲೋಕದ ಜ್ಞಾನ ಏನು ಗೊತ್ತಾ? ಅಪ್ಪನಿಗಿರೋಂಥ ಜ್ಞಾನ ಮಗನಿಗಾಗೋದಿಲ್ಲ. ಅಪ್ಪ ಡಾಕ್ಟರ್ ಇದ್ದರೆ ಮಗ ಡಾಕ್ಟರ್ ಆಗೋಕ್ಕಾಗೋದಿಲ್ಲ, ಮಗ ಓದಿದ್ರೆ ಮಾತ್ರ ಆಗೋದು. ಎಲ್ಲ ಕಲ್ತಿರ್ತಾನೆ ಅಪ್ಪನ ಜೊತೆ ಸೇರಿಕೊಂಡು, ಆದರೆ ಅವನಿಗೆ ಲೈಸೆನ್ಸ್ ಇರಬೇಕು. ಹಂಗೇನೆ ದೇವ್ರ ವಿಷಯದಲ್ಲಿ ತಗೊಳ್ಳಿ, ದೇವ್ರ ವಿಷಯಕ್ಕೆ ಯಾವ ಲೈಸೆನ್ಸ್ ಇಲ್ಲ. ಅಪ್ಪ ದೇವ್ರ ಮಗ ಆದರೆ ಮಗನೂ ದೇವ್ರ ಮಗ ಆಗ್ಬೋದು. ಆ ಲೋಕದ ಜ್ಞಾನ ಇದೆಯಲ್ಲ, ಅದು ಅವರವರಿಗೆ ಮಾತ್ರ. ಪರಲೋಕ ಜ್ಞಾನ ಇದೆ ನೋಡಿ, ಅದು ಎಲ್ಲರಿಗೂ. ನೀನು ದೇವ್ರನ್ನ ಕಲ್ತ್ಕೊಂಡ್ರೆ ನೀನು ಮಕ್ಕಳು ಕಲಿಬೋದು, ಅದಕ್ಕೆ ಯಾವ ಲೈಸೆನ್ಸು ಇಲ್ಲ. ಅಲ್ಲಲ್ಲಿಯ. ಹಾಗಾದರೆ ನಮಗೆ ಯಾವ ವಿಷಯದಲ್ಲಿ ಜ್ಞಾನ ಕಡಿಮೆ ಆಗಿದೆ ಅಂತೇಳಿ ನಾವು ವಚನದ ಆಧಾರದ ಪ್ರಕಾರ ನೋಡೋಣ. ಯಾಕೋಬ 1:5 ಓದಿ. 1:5 ಒಂದು 7:2 ಓದಿ. 5. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಅಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವನಾಗಿದ್ದಾನೆ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆಯುತ್ತಿರುವವನು. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವನೆಂದು ಭಾವಿಸದೆ ಇರಲಿ. ಅವನು 2 ಮನಸ್ಸುಗಳವನು, ತನ್ನ ನಡತೆಯಲ್ಲೆಲ್ಲ ಚಂಚಲನೂ ಆಗಿದ್ದಾನೆ. ತನ್ನ ನಡತೆಯಲ್ಲೆಲ್ಲ. ಹಾಗಾದರೆ ಪ್ರಿಯರೇ, ನೀವು ದೇವರಿಂದ ಜ್ಞಾನ ಕೇಳ್ಕೊಳ್ಳಿಲ್ಲ ಅಂತಾರೆ ನಿಮಗೆ 2 ಮನಸ್ಸು. ಮಾಡಬೇಕು ಬ್ಯಾಡ, ಕೇಳಬೇಕು ಬ್ಯಾಡ, ಊಟ ಮಾಡಬೇಕು ಬ್ಯಾಡ, ಅಡುಗೆ ಮಾಡಬೇಕು ಬ್ಯಾಡ, ಏನು ಮಾಡಬೇಕು ಏನು ಮಾಡಬೇಡ, ಇದೆಲ್ಲ ನಿಮ್ಮ ತಲೆ. 2 ಮನಸ್ಸು, ಚಂಚಲ ಮನಸ್ಸು. ಕೆಲವು ಜನ ನೋಡಿದ್ರೆ ಹುಚ್ಚು ಮನಗಾಡೋದು, ಈಗ ಮಾಡಿದ 5 ನಿಮಿಷಕ್ಕೆ ಹೆಂಗೆಂಗೋ ಮನಸ್ಸು. ಅದರಲ್ಲೂ ಹೆಂಗಸ್ರ ಅಂತೂ ಸ್ಪೆಷಲ್ ಆಗಿ ಎಲ್ಲಿಗಾದ್ರೂ ಮದುವೆಗೆ ಹೋಗ್ಬೇಕಿದ್ರೆ ಒಂದು ಸೀರೆ ಹಾಕೊಂಡು ಕನ್ನಡಿಲಿ ಹಿಂಗೆ ನೋಡ್ತಾರೆ, ಸರಿಯಾಗಿಲ್ಲ ಪುನಃ ತೆಗೆದು ಬಿಸಾಕದ, ಇನ್ನೊಂದು ಸೀರೆನ ಹಿಂಗೆ ಇಟ್ಕೊಂಡ ಪುನಃ ತೆಗೆದು ಬಿಸಾಕದ, ಇನ್ನೊಂದು ಸೀರೆ ಇಟ್ಕೊಂಡ ತೆಗೆದು ಬಿಸಾಕದ, ಮಾಡ್ತಾರೋ ಇಲ್ವೋ? ಅದೇ ಚಂಚಲ ಮನಸ್ಸು. ದೃಢ ಮನಸ್ಸು ಏನು ಗೊತ್ತಾ? ಇಂಥ ಒಂದು ಸೀರೆ ನಾನು ನಾಳೆ ಬೆಳಿಗ್ಗೆ ನಾನು ಈ ಥರ ಸೀರೆ ಹಾಕ್ಕೊಳ್ತೀನಿ ತೀರ್ಮಾನ ಮಾಡಿ ತಗೊಳ್ಳೋದು ದೃಢ ಮನಸ್ಸು. ಚಂಚಲ ಮನಸ್ಸು ಯಾವ್ದು ಗೊತ್ತಾ? ಅದು ಹಾಕ್ಕೊಳ್ಳಲ್ಲ, ಇದು ಹಾಕ್ಕೊಳ್ಳ, ಇದು ಹಾಕ್ಕೊಳ್ಳಿ. ಆ ಸ್ಟಿಕ್ಕರ್ ಹಾಕ್ಬೇಕು ಅಷ್ಟೇ, 7 ಸ್ಟಿಕ್ಕರ್ ಹಾಕ್ಬಿಟ್ಟು ಹಿಂಗೇ ನೋಡ್ತಾ ಇರ್ತಾರೆ ಗೊತ್ತಾ? ಅದನ್ನ ಉದಾಹರಣೆ ಬಿಡದಷ್ಟೇ. ಚಂಚಲ ಮನಸ್ಸು ಬೇಡ. ತೀರ್ಮಾನ ಮಾಡಿ, ನಾಳೆ ನಾನು ಮದುವೆಗೆ ಇಂಥ ಸೀರೆ ಹಾಕೊಳ್ಳೋಕೆ ತೀರ್ಮಾನ ಮಾಡಿ, ಅದು ಬಿಟ್ಟು ಎಲ್ಲ ಹಿಡ್ಕೊಂಡು ಗಂಡಸರು ಆಡೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ಪ್ಯಾಂಟ್ ಶರ್ಟ್ ಒಂದಿದ್ರೆ ಸಾಕು. ಅದನ್ನ ನಿಮಗೆ ಆಯ್ತಪ್ಪ ಗಂಡಸರು ಆಡೋದಿಲ್ಲ ಕೇಳಿದೆಯಲ್ಲ, ಗಂಡಸರು ಇತ್ತೀಚೆಗೆ ಸ್ಟೈಲ್ ಮಾಡ್ತಾರೆ, ಇಲ್ಲಂದಿಲ್ಲ ಒಳ್ಳೆ ಭಿಕ್ಷುಗಳ ಥರ ಅರ್ಧಿನ ಪ್ಯಾಂಟ್ಗಳೆಲ್ಲ ಹಾಕೊಂಡಿರ್ತಾರೆ. ಗಂಡಸರು ಜ್ಞಾನ ಕಡಿಮೆ ಆಗ್ತಿದೆ. ಹೆಂಗಸರ ಬಟ್ಟೆ ಕೇಳವ, ಹೆಂಗಸರ ಬಟ್ಟೆ ಬರ್ತಾ ಮೇಲಕ್ಕೆ ಬರ್ತಾ ಇದೆ, ಗಂಡಸರ ಬಟ್ಟೆ ಕೆಳಗಡೆ ಬರ್ತಾ ಇದೆ. ನಿಜ ಅಲ್ವಾ? ಅರ್ಧ ಕಾಣ್ತಾ ಇರ್ತಾರೆ. ನಿಜ, ಎಷ್ಟು ಅಸಹ್ಯ ಕಾಣ್ತೇವೆ ಗೊತ್ತಾ? ಇವತ್ತು ದೇವರ ಜ್ಞಾನ ಕಡಿಮೆ ಇರೋದಕ್ಕೋಸ್ಕರ ಅವ್ರು ಹಂಗೆಲ್ಲ ಹೊರಡೋದು. ಇಲ್ಲಿ ಅರ್ದಿರೋದು, ಇಲ್ಲಿ ಅರ್ದಿರೋ ಬಟ್ಟೆ, ಇಲ್ಲಿ ಮಾತ್ರ ಹರ್ಕೊಳ್ಳೋದಿಲ್ಲ. ಯಾಕೆ ಅದು ಗೊತ್ತಿಲ್ಲ. ಅದೇನಿಯ ಇದೆಲ್ಲ ಜ್ಞಾನ ಕಡಿಮೆ ಕೊರತೆ. ನೀನು ಹೆಂಗೇ ಸೋಕಿ ಮಾಡಪ್ಪ, ನಿನ್ಗೆ ಯಾರು ಬೆನ್ನು ತಡೋದಿಲ್ಲ. ಹುಚ್ಚಿನ ಥರ ಹೊಟ್ಟಿದ್ದಾನೆ ಅಂತ ಹೇಳೋದು ನಿಜ ತಾನೇ? ಈಗ ಹೆಂಗೇ ಸೋಕಿ ಮಾಡಿ ಹುಚ್ಚಿನ ಥರ ಹೊಟ್ಟಿದ್ದಾರೆ ಅಂತ ಹೇಳೋದಷ್ಟೇ. ಗಂಡಸರು ಈಗ ಇದೇ ಮಗಳೇ, ಇಲ್ಲ ಅಂತ ಹೇಳೋದಿಲ್ಲ. ಮೊದಲೆಲ್ಲ ಪ್ಯಾಂಟ್ ಶರ್ಟ್ ಬಿಟ್ಟರೆ ಏನಿರಲಿಲ್ಲ. ಆದರೆ ಹೆಂಗಸರೇ ನೋಡ್ಕೊಳ್ಳಿ, ತಲೆಯಿಂದನೇ ಬರಲಿ. ಆಯಿತು, ತಲೆ ಬಾಚೋದು, ಅದಕ್ಕೊಂದು ಸಿಂಬಿ ಸುತ್ತೋದು, ಅದಕ್ಕೊಂದು ಇದು ಹಾಕೋದು, ಅಲ್ಲಿ ಐಬ್ರೋ ಅಂತೆ, ಕಣ್ಣಿಗೆ ಇದಂತೆ ಐಬ್ರೋ, ಮೂಗುತ್ತಿ, ಕಿವಿಗೆ ವಾಲೆ, ಸರ, ಎಲ್ಲ ಅಂಗಗಳ ಮೇಲಿಂದ ಕೆಳಗಡೆವರೆಗೂ ಅಲಂಕಾರ ಇರ್ತದೆ. ಅದಕ್ಕೇನೆ ಹೆಂಗಸು ಹೇಳೋದು ಹೆಣ್ಣು ಹೇಳೋದು ಮಾಡಿ, ಸಿಂಪಲ್ ಆಗಿರೋಂಥ ಅಲಂಕಾರ ಬೇಕೇ ಬೇಕು ಮಾಡಿ.
ಅದು ಯಾವುದು ಓವರ್ ಆಗಿದೆಯೋ ಅವನಿಗೆ ಲೋಕದ ಜ್ಞಾನ ಜಾಸ್ತಿ ಇದೆ, ಪರಲೋಕದ ಜ್ಞಾನ ಇಲ್ಲ ಅಂತ ಅರ್ಥ. ಹೌದಪ್ಪ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರನ್ನ ನೀವು ಕೇಳ್ಕೊಳ್ಳಿ. ಜ್ಞಾನ ಕಡಿಮೆ ಆಗಿದ್ರೆ ಇವತ್ತು ನೀವು ಮನಸ್ಸನ್ನ ಇಡೇ ಕೇಳಕ್ಕೆ ಹೋಗ್ಬೇಡ್ರಿ. ಇವತ್ತು ಮನಸ್ಸು ಹಾಳಾಗ್ತಿರೋದು ಹೆಂಗೆ ಗೊತ್ತಾ? ಮನಸ್ಸನ್ನು ಹೋಗಿ ಇಡೇ ಕೇಳೋದು. ನಾನೊಂದು ಮನೆ ಕಟ್ಟಬೇಕು, ಇಲ್ಲಿ ಕಟ್ಟಿದ್ರೆ ಆಗ್ತದೆ. ಅವನೇನು ಹೇಳ್ತಾನೆ, ಒಬ್ಬ ಬಂದು ಹೇಳ್ತಾನೆ ಈ ಜಾಗ ಸರಿಯಿಲ್ಲ ಅಂತ ಹೇಳ್ತಾನೆ, ಇನ್ನೊಬ್ಬ ಹೇಳ್ತಾನೆ ಈ ಥರ ಆಯ ಮಾಡ್ತಿರ್ತಾರೆ, ಇನ್ನೊಬ್ಬ ಹೇಳ್ತಾನೆ ಈ ಕಡೆ ಮೂಲೆ ಸರಿಯಿಲ್ಲ ಅಂತ ಹೇಳ್ತಾನೆ. ನೀವು ದೇವ್ರನ್ನ ಕೇಳಿ, ಮನಸ್ಸನ್ನ ಕೇಳಕ್ಕೆ ಹೋಗ್ಬೇಡಿ. ನಿಮ್ಮ ದುಡ್ಡು ನಿಮ್ಮ ಕಾಸು, ಅಲ್ಲಲ್ಲಿಯ ನಿಮ್ಮ ದುಡ್ಡು ನಿಮ್ಮ ಕಾಸು. ನೀವು ಏನೇ ಕೆಲಸ ಮಾಡಬೇಕಿದ್ರೆ ಕೂಡ ದೇವ್ರನ್ನ ಕೇಳಿ. ನೀವು ಮನಸ್ಸನ್ನ ಕೇಳಿದಾಗ ಮನಸ್ಸನ್ನು 108 ಮಾತಾಡ್ತಾರೆ. ಅದಕ್ಕೊಂದು ಚಿಕ್ಕ ಕಥೆ ಹೇಳ್ತೀನಿ ಕೇಳಿ. ಕೊಡಗಿನಲ್ಲಿ ನಾವು ಕಾಫಿ ಗಿಡ ನಡ್ತೀವಿ. ಕಾಫಿ ಗಿಡ ನಡಬೇಕಾದ್ರೆ ಗುಂಡಿ ತೆಗಿಬೇಕು. ಒಂದು ಲೈನ್ ಗುಂಡಿ ತೆಗೆದೆ, ಒಬ್ಬ ಬಂದ, ಅಯ್ಯೋ ಈ ಥರ ತೆಗಿಬಾರ್ದು, ಇನ್ನು ಸ್ವಲ್ಪ ಅಗಲ ತೆಗಿದಳ. ಇನ್ನೊಂದು ಲೈನ್ ಬಂದಾಗ ಸ್ವಲ್ಪ ಅಗಲ ತೆಗೆದೆ. ಅಯ್ಯೋ ಇಷ್ಟಾಗಲ ಯಾಕೆ ಮನೆ ತೆಗಿದೆ ಅಂತ ಸ್ವಲ್ಪ ಚಿಕ್ಕದಾಗ ಮಾಡಿದೆ. ಅಲ್ಲಿಂದ ಇನ್ನೊಬ್ಬ ಬಂದದ್ಮೇಲೆ ಹೇಳ್ದ, ಒಂದೊಂದು ಥರ ಗುಂಡಿ ಯಾಕೆ ಮಾಡಿದ್ಯಾ ಅಂತ ಕೇಳಿದ್ರು. ನಾನು ಹೇಳಿದೆ ಒಬ್ಬೊಬ್ಬರು ಒಂದೊಂದು ಥರ ಹೇಳಿದ್ರಪ್ಪ, ಅದಕ್ಕೆ ಆ ಥರ ಮಾಡಿದೆ ಹೇಳಿ. ಆಗ ಅವ್ರು ಒಂದೇ ಒಂದು ಮಾತಾಡಿದ್ರು, ಕಾಫಿ ಗಿಡಕ್ಕೆ ಅಂಥ ದೊಡ್ಡ ಗುಂಡಿ ಏನು ಬೇಕಾಗಿಲ್ಲ, ಅದು ಇಳಿಯುವಷ್ಟು ಗುಂಡಿ ಸಾಕು. ಜನಗಳು ಮಾತ್ರ ನೀನು ಕೇಳೋಕೋಬೇಡ, ನಿನ್ನ ಸ್ವಂತ ಐಡಿಯಾ ಪ್ರಕಾರ ಮಾಡು. ಜನಗಳು ಬಂದು ಈ ಥರ ಹೇಳಿದ್ರೆ ನಿನ್ನ ಕೆಲಸ ಎಷ್ಟು ವೇಸ್ಟ್ ಆಯಿತು, ನಿನ್ನ ಟೈಮ್ ಎಷ್ಟು ಆಯಿತು. ನೀನು ಅನಾವಶ್ಯಕವಾಗಿ ನಿನ್ನ ಟೈಮನ್ನು ವೇಸ್ಟ್ ಮಾಡ್ಕೋಬೇಡ ಹೇಳಿದ ಮೇಲೆ ನಮ್ಮ ಜ್ಞಾನದಲ್ಲಿ ನಾನು ನಡೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಲ್ಲಿಯ ಹಂಗೇನ ಪ್ರಿಯರೇ, ನೀವು ಏನು ಗೊತ್ತಾ, ನಿಮಗೆ ಜ್ಞಾನ ಕಡಿಮೆ ದೇವ್ರನ್ನ ಕೇಳಿ. ಸ್ವಾಮಿ ದೇವರೇ ನನಗೆ ಜ್ಞಾನ ಕೊಡಪ್ಪ ಅಂತೇಳಿ. ಜ್ಞಾನ ಕಡಿಮೆ ಆಗಿದ್ರೆ ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ಸಿಗುವುದು. ದೇವರು ಅಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿಂದ ಕೊಡುವನಾಗಿದ್ದಾನೆ. ಅಂಗಿಸದೆ ಉದಾರ ಮನಸ್ಸು ಕೊಡುವನಾಗಿದ್ದಾನೆ. ಅದ್ರ ಅರ್ಥ ಏನು ಗೊತ್ತಾ? ಮನಸ್ಸನ್ನು ನಿಮಗೆ ಜ್ಞಾನ ತಿಳಿಸ್ಕೊಡ್ಬೇಕು, ಅಂಗಿಸ್ತಾರೆ. ನಿನಗೆ ಅಷ್ಟು ಗೊತ್ತಾಗೋದಿಲ್ಲ, ಎಲ್ಲ ನಾನೇ ಹೇಳ್ಕೊಡ್ಬೇಕಾ? ನಿಜನಾ? ಎಲ್ಲ ನಾನೇ ಹೇಳ್ಕೊಡ್ಬೇಕಾ? ಅಷ್ಟು ಅರ್ಥ ಆಗೋದಿಲ್ವಾ? ಆದರೆ ದೇವರಂಗಲ್ಲ. ನೀವು 100 ಸಲ ಹೋಗಿ ಜ್ಞಾನ ಕೇಳಿ, ದೇವರು ನಿಮಗೆ ಕೊಡ್ತಾರೆ. ಅಲ್ಲಲ್ಲಿ 100 ಸಲ ಕೇಳಿ, 100 ಸಲನೂ ದೇವರ ಜ್ಞಾನವನ್ನು ನಿಮಗೆ ಕೊಡ್ತಾರೆ ಪ್ರಿಯರೇ. ಅಲ್ಲಲ್ಲಿಯ ಮನುಷ್ಯರ ಹತ್ರ 1 ಸಲ 2 ಸಲ ಅಥವಾ 3 ಸಲ ಏನು ನನ್ನ ಹತ್ರನೇ ಬರ್ತಾ ಇದೆ, ನಿನಗೆ ನಾನೇ ಇರೋದಂತ ಬೈದ್ಬಿಡ್ತಾರೆ. ಅಲ್ಲಲ್ಲಿಯ ಸ್ವಲ್ಪವೂ ಸಂದೇಹ ಪಡದೆ ದೇವರನ್ನು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರ ತೆರೆದಿರುವ ಆ ಮನುಷ್ಯನು ಕರ್ತನಿಂದ ಏನಾದರೂ ಒಂದವನೆಂದು ಭಾವಿಸದೇ ಇರಲಿ. ದೇವರ ಜ್ಞಾನವನ್ನು ಯಾರು ಕೇಳ್ಕೊಳ್ಳೋದಿಲ್ಲ ಅವರ ಮನೆಯಲ್ಲಿ ಅದ್ಭುತ ಆಗೋದಿಲ್ಲ, ಆಶೀರ್ವಾದ ಆಗೋದಿಲ್ಲ. ಅದಕ್ಕೆ ದೇವರ ವಾಕ್ಯದಲ್ಲಿ ಬರುತ್ತೆ, ಕರ್ತನಿಂದ ಏನಾದರೂ ಓದಿ, ಕರ್ತನಿಂದ ಭಾವಿಸದೇ ಇರಲಿ. ಸುಮ್ಮನಾದ್ರಲ್ಲಿ ಬಂದುಬಿಟ್ಟು ಕೂತ್ಕೊಂಡು ಚಾಪೆ ಬಿಸಿ ಮಾಡಿಬಿಟ್ಟು ಹೋಗ್ಬೇಕಷ್ಟೇ. ನಿಮ್ಗೇನೋ ಸಿಗಬೇಕಾ? ದೇವ್ರ ಜ್ಞಾನ ಪ್ರಕಾರ ಬನ್ನಿ. ದೇವ್ರ ಜ್ಞಾನ ಯಾವುದು? ಕರೆಕ್ಟ್ 10:30 ಗಂಟೆಗೆ ಬರಬೇಕು, ಇದು ದೇವ್ರ ಜ್ಞಾನ. 11:30 ಗಂಟೆಗೆ ದೇವ್ರ ಜ್ಞಾನ ಅಲ್ಲ. 12 ಗಂಟೆ ಬರೋ ದೇವ್ರ ಜ್ಞಾನ ಅಲ್ಲ. ಆರಾಧನೆ ಮುಗಿದ ಮೇಲೆ ಬರೋ ದೇವ್ರ ಜ್ಞಾನ ಅಲ್ಲ. ನಿಮಗೆ ಏನಾದರೂ ಯಾರಾದರೂ ಒಂದು 5,000 ಕೊಡ್ತಿದ್ರೆ ಹೊತ್ತಿಗೆ ಮುಂಚೆ ಬಂದು ನಿಲ್ಲೋದಿಲ್ವಾ? ಚರ್ಚಿನ ಟೈಮಿಗೆ ಬರೋದು ದೇವ್ರ ಜ್ಞಾನ. ಅಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಳೋ ದೇವ್ರ ಜ್ಞಾನ. ಆ ಆರಾಧನೆ ಅಭಿಷೇಕ ಪಡ್ಕೊಳ್ಳೋ ದೇವ್ರ ಜ್ಞಾನ. ವಾಕ್ಯದಲ್ಲಿ ನನಗೇನು ತಿಳಿಸ್ತಾ ಇದ್ದಾರೆ ಅಂತ ಹೇಳೋ ದೇವ್ರ ಜ್ಞಾನ. ಇದು ಯಾವುದನ್ನೂ ಮಾಡ್ಕೊಳ್ತೀನಿ ಬಂದ್ರೆ ಅಂಕೆಲ್ ಆಶೀರ್ವಾದ ಮಾಡಿದ್ದಾರೆ, ಏನೂ ಸಿಗೋದಿಲ್ಲ, ಸಿಗಾಕೂ ಸಿಗಾಕಿಲ್ಲ. ಅಲ್ಲಲ್ಲಿ ಗ್ಯಾರಂಟಿ ಸಿಗೋದಿಲ್ಲ ಬೇರೆ. ಕರ್ತನಿಂದ ಸಿಗೋದನ್ನು ಭಾವಿಸದೇ ಇರೋದು ಅಂತ ಬರ್ತದೆ. ಅವನು 2 ಮನಸ್ಸುಳ್ಳವನು, ತನ್ನ ನಡತೆಯಲ್ಲ ಚಂಚಲನು ಆಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಹಾಗಾದರೆ ಚಂಚಲ ಮನಸ್ಸು ಉಳ್ಳವರಾಗಿ ಬರಬೇಡಿ. ದೇವರ ಮೇಲೆ ನಂಬಿಕೆಯಿಂದ ಬಂದರೆ ಶ್ವೇತ, ಇವತ್ತು ನಿನ್ನ ಮಗುವಿನಲ್ಲಿ ಇರ್ತಕ್ಕಂಥ ಆ ಪ್ರಾಬ್ಲಮ್ನ ದೇವರು ತೆಗೆದಾಕ್ತಾರೆ. ನಂಬಿಕೆಯಿಂದ ಬಂದರೆ ನಿನ್ನ ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ತೆಗೆದಾಕ್ತಾರೆ. ನಂಬಿಕೆಯಿಂದ ಬಂದರೆ ನಿನ್ನಲ್ಲಿರೋ ಸಮಸ್ಯೆ ತೆಗೆದಾಕ್ತಾರೆ. ಇಲ್ಲಿ ಏನು ಗೊತ್ತಪ್ಪ, ಇವತ್ತು ಶೋಭಕ್ಕ ಎಷ್ಟು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದ್ದಾರೆ ಅಂತ ನಮಗೆ ಗೊತ್ತು. ಇವತ್ತು ಉಮೇಶ್ ಅಣ್ಣನ ದಿನದಿಂದ ದಿನಕ್ಕೆ ಬದಲಾವಣೆ ಮಾಡ್ತಾ ಬರ್ತಿದ್ದಾರೆ. ಮಗನಿಗೆ ಕೈ ತುಂಬ ಒಳ್ಳೆ ಸಂಬಳದ ಕೆಲಸ. ಯೋಚನೆ ಮಾಡಿ ನೋಡಿ, ಇದೆಲ್ಲ ಏನು ಗೊತ್ತಾ? ಭಕ್ತಿಯಿಂದ ಜ್ಞಾನ ಕೇಳಿ ಪ್ರಾರ್ಥನೆ ಮಾಡಿರೋ ಪ್ರತಿಫಲ. ಹಾಗಾದರೆ ನಾನು ಕೇಳ್ತೀನಿ, ಒಬ್ಬರಿಗೆ ಆಗೋದು ಅದ್ಭುತ, ಇನ್ನೊಬ್ಬರಿಗೆ ಯಾಕೆ ಆಗೋದಿಲ್ಲ ಅಂತ ಅದು ಹೇಳಿದಾಗ ಸ್ವಲ್ಪ ತಿಳ್ಕೊಳ್ಳಿ. ನಾನು ದೇವರ ಜ್ಞಾನ ಪ್ರಕಾರ ನಡೆಯೋದನ್ನು ಕಡಿಮೆ ಮಾಡಿದ್ದೀನಿ ಅಂತೇಳಿ. ಅಲ್ಲೆಲ್ಲಯ್ಯ. ಎಫೆಸ 1:8 ತೆಗೀರಿ. ಎಫೆಸ 1:8. ಎಫೆಸ 1:8. ದೇವ್ರನ್ನ ಕೇಳ್ಕೊಂಡಾಗ ಏನು ಮಾಡ್ತಾರೆ ನೋಡಿ, ಓದಿ ಬೇಗ. ಆತನು ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದ ಜ್ಞಾನವನ್ನು ಕೃಪೆಯನ್ನು ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ. ನಾನು ನಿನಗೆ ಹೇಳಿದ್ದು ಜೋರಾಗ್ಬೋದು ಅಂತ.
ಆ ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ದೇವರೇನು ಕೊಡ್ತಾರಂತೆ? ವಿಶೇಷವಾದ ಜ್ಞಾನ ಮತ್ತು ಬುದ್ಧಿ. ಜ್ಞಾನ ಇದ್ದು ಬುದ್ಧಿ ಇಲ್ಲದ್ರ ಪ್ರಯೋಜನ ಇಲ್ಲ, ಬುದ್ಧಿ ಇದ್ದು ಜ್ಞಾನ ಇಲ್ಲದ್ರ ಪ್ರಯೋಜನ ಇಲ್ಲ. ಇಲ್ಲಿ ಸ್ವಾಮಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿರತ್ತಂದ್ರೆ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆತನು ತನ್ನ ರಹಸ್ಯವಾದ ತನ್ನ ಸಂಕಲ್ಪ ನಮಗೆ ತಿಳಿಸುವುದರ ಮೂಲಕ ವಿಶೇಷವಾದ ಜ್ಞಾನ. ಪ್ರಿಯರೇ, ಇಲ್ಲಿವರೆಗೆ ನಿಮ್ಮ ಜ್ಞಾನ ಹೆಂಗಿತ ಗೊತ್ತಿಲ್ಲ. ಅಮ್ಮ ನೀವು ಮಾತಾಡೋದು ದಯವಿಟ್ಟು ಬೇಗ ಬೇಗ ವಾಕ್ಯ ತಗೊಳ್ಳಿ. ಇಲ್ಲಿ ದೇವರ ವಾಕ್ಯದಲ್ಲಿ ಬರ್ತದೆ ಅಮ್ಮ, ಆತನ ರಹಸ್ಯ ಸಂಕಲ್ಪವನ್ನು ನಮಗೆ ತಿಳಿಸುವುದರ ಮೂಲಕ ಅವ್ರು ಏನು ಮಾಡ್ತಾರೆ ಗೊತ್ತಪ್ಪ, ನಿನಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ರಹಸ್ಯಗಳನ್ನು ತಿಳಿಸ್ಕೊಡ್ತಾರಂತೆ. ಈಗ ಪವಿತ್ರನಿಗೆ ಒಂದು ವಿಷಯದ ಬಗ್ಗೆ ಐಡಿಯಾನೇ ಬರ್ತಾ ಇಲ್ಲ. ಯಾವ ಜನಕ್ಕೆ ಕೇಳಿದ್ರು ಅವ್ರು ಐಡಿಯಾ ಕೊಡ್ತಾ ಇಲ್ಲ. ಇದ್ದಕ್ಕಿದ್ದಾಗ ಪವಿತ್ರನಿಗೆ ಕೂತ ಜಾಗದಲ್ಲಿ ಐಡಿಯಾ ಬರ್ತದೆ. ಆ ಐಡಿಯಾ ಕೊಟ್ಟವ್ರು ಯಾರು ಗೊತ್ತಾ? ಅರ್ಥ ಆಗ್ತಿದ್ಯಾ? ಪಕ್ಕದ ಮನೆಯವ್ರನ್ನ ಕೇಳ್ತೀರಾ, ಅವ್ರನ್ನ ಕೇಳ್ತೀರಾ, ಇವ್ರನ್ನ ಕೇಳ್ತೀರಾ, ಐಡಿಯಾನೇ ಸಿಗೋದಿಲ್ಲ. ಕೊನೆಗೆ ಇದ್ದಕ್ಕಿದ್ರೆ ಹಿಂಗೆ ಮಾಡಿದ್ರೆ ಹೆಂಗೆ? ಈಗ ಅಡಿಗೆ ಮನೆಯೇ ಈ ಥರ ಗೋಡಾಕು ಜನ ನೂರಾರು ಹೇಳ್ತಿರ್ತಾರೆ. ಕೊನೆಗೆ ಇದ್ದಕ್ಕಿದ್ದಾಗ ಅವ್ರ ಐಡಿಯಾ ಪ್ರಕಾರ, ಈಗ ನಮ್ಮ ಹಂಚೋಡಿ ಪುಷ್ಪನ ಲೆಕ್ಕ ತಗೊಳ್ಳಿ, ಅವಳ ಮನೇನ ಅವರ ಐಡಿಯಾದಲ್ಲೇ ಮಾಡೋದು. ಎಷ್ಟು ಚೆನ್ನಾಗಿದೆ ಗೊತ್ತಾ? ನೆಲದಲ್ಲಿ ಅನ್ನ ಹಾಕೊಂಡು ಊಟ ಮಾಡೋದು, ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾಳೆ. ಅವ್ರ ಮನೆಗೆ ನಾವು ಹೋಗಿದ್ದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಜ್ಞಾನ ಇಲ್ಲಾಂದರೆ ಎಲ್ಲ ಹಾಳೆ. ಇರಲಿ, ವಿಶೇಷವಾದ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ. ಹಾಗಾದರೆ ದೇವರ ಕೃಪೆ ಇದ್ದರೆ ಆಟೋಮೆಟಿಕ್ ಆಗಿ ಜ್ಞಾನನೂ ಸಿಗ್ತದೆ, ಬುದ್ಧಿನೂ ಸಿಗ್ತದೆ. ನಾವು ಯಾರು ಬುದ್ಧಿ ಇಲ್ಲದಿರೋರಲ್ಲ ಶ್ವೇತ, ನಮಗೆ ದೇವರ ಬುದ್ಧಿ ದೇವರ ಜ್ಞಾನ ಕೊಟ್ಟಿದ್ದಾರೆ. ಅದಕ್ಕೇನೆ ವಾರ ವಾರ ವಚನ ಕೊಡೋದು, ಗೊತ್ತಾಯ್ತಾ? ಎಂಥ ಕುಡುಕ, ಎಂಥ ಕೊಲೆಗಾರ, ಎಂಥ ಮೋಸಗಾರ ಇಲ್ಲಿ ಬಂದಾಗ ಚೇಂಜ್ ಆಗ್ತಾನೆ. ಯಾಕೆ ಚೇಂಜ್ ಆಗ್ತಾನೆ? ದೇವರ ಜ್ಞಾನನ ನಾವು ವಾರ ವಾರ ಕೊಡ್ತಾ ಇದ್ದೀವಿ, ದೇವರ ಬುದ್ಧಿನ ಕೊಡ್ತಾ ಇದ್ದೀವಿ. ಬರ್ತಾ ಅವನು ದೇವ್ರ ಥರನೇ ಆಗ್ಬಿಡ್ತಾನೆ. ಹಲ್ಲೆಲೂಯಾ. ಎಂತೆಂಥ ರೌಡಿಗಳು ಬದಲಾಗಿದ್ದಾರೆ ಗೊತ್ತಾ? ಇದೇ ದೇವ್ರ ಜ್ಞಾನ ಪ್ರಿಯರೇ. ಹಲ್ಲೆಲೂಯಾ. ಹಾಗಾದ್ರೆ ದೇವ್ರನ್ನ ಕೇಳ್ಕೊಂಡ್ರೆ ನಿಮ್ಗೆ ಏನು ಕೊಡ್ತಾರೆ? ವಿಶೇಷವಾದ ಜ್ಞಾನ ಮತ್ತು ಬುದ್ಧಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೆಕ್ಸ್ಟ್ 1 ಕೊರಿಂಥ 1:31. 1 ಕೊರಿಂಥ 1:31 ಓದಿ. 1:31 ಅಲ್ಲ 1:30 ಬೇಗ. ನೀವು ಕ್ರಿಸ್ತ ಯೇಸುವಿನಲ್ಲಿರುವ ಆತನಿಂದಲೇ ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು ನೀತಿ ಶುದ್ಧೀಕರಣ ವಿಮೋಚನೆಗಳಿಗೆ ಕಾರಣನು ಆದನು. ನೋಡಿ, ನೀವು ಕ್ರಿಸ್ತ ಯೇಸುವಿನಲ್ಲಿ ಇರುವುದು ತಂದೆಯಾದ ದೇವರಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಏನು ಕೊಡಿಸ್ತಾರಂತೆ? ಜ್ಞಾನ, ನೀತಿ, ಶುದ್ಧೀಕರಣ ಮತ್ತು ವಿಮೋಚನೆಗಳಿಗೆ ಕಾರಣನಾದನು. ಹಾಗಾದರೆ ನೀವು ಯೇಸು ಕ್ರಿಸ್ತನ ಹತ್ರ ಬಂದು ಪ್ರಾರ್ಥನೆ ಮಾಡಿ ಕೇಳಿದ್ರೆ, ಒಂದು ಹೇಳ್ತೀನಿ ಕವಿ, ನಿನ್ನ ಮಗುಗೆ ಏನು ಸಮಸ್ಯೆ ನಿನಗೆ ಗೊತ್ತಿಲ್ಲ. ಡಾಕ್ಟ್ರುಗಳು ನಾರ್ಮಲ್ ಆಗಿದ್ದಾರೆ ಅಂತ ಹೇಳ್ತಾರೆ. ನೀನು ಪ್ರಾರ್ಥನೆ ಮಾಡಿದ್ರೆ ಅದು ಯಾಕೆ ಅಂದರೆ ನೀನು ದೇವರೇ ತೋರಿಸ್ಕೊಡ್ತಾರೆ. ಇದೇ ಐಡಿಯಾಗಳಪ್ಪ, ದೇವರೇ ತೋರಿಸ್ಕೊಡ್ತಾರೆ. ಈಗ ಮಗು ಅಳ್ತಾ ಇರ್ತದೆ, ಮಗುಗೆ ಬಾಯಿ ಬಿಟ್ಟು ಹೇಳೋಕ್ಕಾಗಲ್ಲ ಹೊಟ್ಟೆ ನೋವು ಅಂತ, ಅದು ಗೊತ್ತಿರೋದಿಲ್ಲ. ಎಲ್ಲ ಇದು ಮಾಡ್ತಿರ್ತಾರೆ. ಲಾಸ್ಟಲ್ಲಿ ಹಿಂಗೆ ಮಾಡಿದ್ರೆ ಹೊಟ್ಟೆ ಬೂರ್ಸ್ಕೊಂಡಿದೆ ಕಣೆ ದೇವ್ರು, ಅದಕ್ಕೆಲ್ಲ ಔಷಧಿ ಕೊಡ್ತಾರೆ. ನಿಜವಲ್ಲ? ಆ ಜ್ಞಾನನ ದೇವರು ಕೊಡ್ತಾರೆ ಕಣ್ರಿ. ಅದಕ್ಕೇನೆ ನಾನು ಹೇಳೋದು, ಚಂದ್ರಶೇಖರ್ ಅಂಕಲ್ ನಾನು ಫೋನು ತೆಗಿಲಿರುತ್ತೆ, ತಲೆ ಬಿಸಿ ಮಾಡಬೇಡಿ, ದೇವ್ರನ್ನ ಕೇಳಿ ದೇವ್ರ ಜ್ಞಾನ ಕೊಡ್ತಾರೆ. ಎಷ್ಟು ಸಲ ಹೇಳ್ತೀನಿ, ದೇವ್ರನ್ನ ಕೇಳಿ. ನಮ್ಮ ದೇವರು ಪ್ರೀತಿ ಸ್ವರೂಪ ಕಣ್ರಿ. ಒಬ್ರಿಗೊಬ್ರು ತಾರತಮ್ಯ ಮಾಡೋದಿಲ್ಲ. ಕಲಾವತಿ 1 ವರ್ಷದಿಂದ ನಮಗೆ ಕೈ ಕೊಟ್ಟು ಬರಲಿಲ್ಲ, ಆದರೂ ನನ್ನ ಮಗಳು ಅಂತ ಕರೀತಾರೆ. ಆದ್ರೆ ನಾವೇನು ಮಾಡ್ತೀವಿ ಗೊತ್ತಾ? ಕಲಾವತಿ ಯಾಕೆ ಬಂದಿಲ್ಲ? ಇಲ್ಲ. ನಿಜವಾದ ದೇವರ ಪ್ರೀತಿ ಇರೋನು ಯಾರು ಎಷ್ಟೇ ತೊಂದರೆ ಮಾಡಲಿ ಅವ್ರನ್ನ ಪುನಃ ಪ್ರೀತಿ ಮಾಡಬೇಕು. ಇದು ಧರ್ಮ. ನೀವು ಬರಲಿಲ್ಲ, ನೀವು ಮಾಡಲಿಲ್ಲ, ನೀನು ಸರಿಯಾಗಿ ಪ್ರಾರ್ಥನೆ ಮಾಡೋದಿಲ್ಲ, ಅದಕ್ಕೆ ನಿನ್ನ ಮನೇಲಿ ಹಿಂಗೆ ನೋವು ಮಾಡಬಾರ್ದು. ನಾವು ನೋವು ಮಾಡಬಾರ್ದು. ಇವತ್ತು ಏನು ಮಾಡ್ತೀವಿ ಗೊತ್ತಾ? ಅದ್ಭುತ ಆಗ್ಬಿಟ್ರೆ ನಿಲ್ಲಿಸ್ಬಿಟ್ಟು ಸಾಕ್ಷಿ ಹೇಳಿಸಿದ್ದು ಅದ್ಭುತ ಆಗಲಿಲ್ಲ ಅಂದರೆ, ಮಾದೇವಮ್ಮ ನಿನ್ನ ಪ್ರಾರ್ಥನೆ ಸೇರಿಲ್ಲ, ಗೌರಮ್ಮ ನಿನ್ನ ಪ್ರಾರ್ಥನೆ ಸೇರಿಲ್ಲ, ಅವ್ರ ಮೇಲೆ ಅಟ್ಟಾಕ್ಬಿಡೋದು. ಹೇಳಕ್ಕೆ ಹೋಗ್ಬಾರ್ದು. ಯಾಕತ್ತಾ? ಯೇಸು ಸ್ವಾಮಿ ದಡ್ಡರೇ ಪ್ರೀತಿ ಮಾಡೋದು. ಯೇಸು ಸ್ವಾಮಿ ಬೆಸ್ತರನ್ನ ಪ್ರೀತಿ ಮಾಡಿದ್ದಾರೆ. ಅವರೆಲ್ಲ ಯೇಸು 12 ಜನ ಶಿಷ್ಯರಲ್ಲಿ ಇಬ್ಬರ ಮಾತ್ರ ಓದಿದ್ದಾರೆ. ಯಾರು? ಒಬ್ಬ ಯೂದ, ಒಬ್ಬ ಪೇತ್ರ, ಇಬ್ಬರು ಓದಿರ್ಬೋದು. ಸಾರಿ, ಯೂದ ಮತ್ತು ಮತ್ತಾಯ ಮಾತ್ರ ಓದಿರೋದು. ಬಾಕಿ ಎಲ್ಲರೂ ಕೂಡ ಮೀನು ಹಿಡಿದು ಬೆಸ್ತಾರೆ. ಅರ್ಥ ಮಾಡ್ಕೊಳ್ಳಿ ಬೇರೆ. ಯೇಸು ಸ್ವಾಮಿ ಜೊತೆಯಲ್ಲಿ ಆ ವಿದ್ಯಾವಂತ ಶಿಷ್ಯಂದ್ರಿದ್ರು. ನಾವು ಯಾರಮ್ಮ ನೀನು ಪ್ರಾರ್ಥನೆ ಮಾಡಿದ್ದಕ್ಕೆ ಆ ಥರ ಆಗ್ತಾಯಿಲ್ಲ,
ನೀನು ಹಿಂಗೆ ನೀನು ಮಾಡ್ತಾರೆ ಸರಿ ಇಲ್ಲ ಹೇಳಕ್ಕೆ ಹೋಗ್ಬಾರ್ದು. ಹೇಳ್ದೆ ಅವ್ರಿಗೆ ಎಷ್ಟು ನೋವಾಗ್ತದೆ ಗೊತ್ತಾ? ಅರ್ಧ ಗಂಟೆ ಪ್ರಾರ್ಥನೆ ಮಾಡ್ತಾರೆ. ಪಾಸ್ಟರ್ ಬಂದು ಹೇಳಿದಾಗ ಸಡನ್ನಾಗಿ ಯಾವ ಚರ್ಚು ಬೇಡ ಏನು ಬೇಡ ಬಿಟ್ಟೋಗ್ಬಿಡ್ತಾರೆ. ಅಲ್ಲಯ್ಯ ಪ್ರೈಸ್ ಲಾರ್ಡ್. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಒಂದನೇದಾಗೇನು ಆಗಲೇ ಜ್ಞಾನದ ಬಗ್ಗೆ ಹೇಳಿದ್ದೀನಿ, ವಿಶೇಷವಾದ ಜ್ಞಾನ. ನೆಕ್ಸ್ಟ್ ನೀತಿ. ನೀತಿ ಏನು? ದಿನದಿಂದ ದಿನಕ್ಕೆ ಬದಲಾಗೋದು, ವಾಕ್ಯದ ಮೂಲಕ ದಿನದಿಂದ ದಿನಕ್ಕೆ ಬದಲಾಗೋದು. ಮೂರನೇದು ಶುದ್ಧೀಕರಣ. ನೀನು ಹೊಲಸಾದ ಕೆಲಸ ಮಾಡ್ತಿದ್ದವನು, ಬೀಡಿ ಸೇರ್ತಿದ್ದವನು, ಸಿಗರೇಟ್ ಸೇರ್ತಿದ್ದವನು, ಹುಡುಗಿ ಸೋಕಿ ಮಾಡ್ತಿದ್ದವನು, ಕೆಟ್ಟ ಮಾತಾಡ್ತಿದ್ದವನು, ಸುಳ್ಳು ಹೇಳ್ತಿದ್ದವನು, ನೀನು ದಿನದ ದಿನಕ್ಕೆ ಶುದ್ಧ ಆಗ್ತಾ ಬರ್ತೀಯ. ಒಂದನ್ನೇ ಬಿಡ್ತಾ ಬಂದಾಗ ನೀನು ಶುದ್ಧ ಆಗ್ತೀಯಾ. ವಿಮೋಚನೆ ಏನು? ಬಿಡುಗಡೆ. ನಿಮ್ಮ ಮನೆಯಲ್ಲಿರೋ ಅಂಧಕಾರ ಶಕ್ತಿಗಳು ಬಿಡುಗಡೆ ಆಗ್ತಾ ಬರ್ತದೆ. ನೀನು ಯಾವಾಗ ಶುದ್ಧ ಆಗ್ತೀಯೋ ನಿನ್ನ ಮನೆಯಲ್ಲಿರೋ ದುಷ್ಟಶಕ್ತಿ ಬಿಟ್ಟೋಗ್ತಾ ಇರ್ತದೆ. ನೀನು ಚರ್ಚಿಗೆ ಬಂದರೂ ಕೂಡ ಮನೇಲಿ ಮಾಡೋದನ್ನೇ ಮಾಡ್ತಿದ್ರೆ ಇನ್ನೂ ದುಷ್ಟ ಶಕ್ತಿಗಳು ಬಂದು ನಿನ್ನ ಮನೇಲಿ ಅಟ್ಕಾಯಿಸ್ಕೊಳ್ತದೆ. ಆಮೇಲೆ ಮತ್ತೆ ನಾನು ಹೇಳ್ದೆ, ನೀನು ಚರ್ಚಿಗೆ ಬಂದು ಪ್ರಾರ್ಥನೆ ಮಾಡಿ ಮನೆಯಲ್ಲಿ ನೀನು ಇನ್ನೂ ಲೋಕದ ರೀತಿಯಲ್ಲಿ ಆಡ್ತಾ ಇದ್ರೆ ಬರೋ ದುಷ್ಟ ಶಕ್ತಿಗಳು ನಿನ್ನ ಮನೆಯೊಳಗಡೆ ಬರ್ತದೆ. ಆವಾಗ ಗೊತ್ತಾ ಚರ್ಚಿಗೆ ಹೋಗ್ತಾ ಇದ್ರು, ಆದ್ರೆ ಅವ್ರ ಮನೇಲಿ ಯಾಕೆ ಸಮಾಧಾನ ಇಲ್ಲ ಯಾಕೋತಾ? ಬಾಯಿ ಮಾತು ಸರಿ ಇಲ್ಲ, ನಡೆಯೋ ನಡತೆ ಸರಿ ಇಲ್ಲ. ಇಂಥ ನನ್ನ ಮಗ ಉದ್ದಾರ ಆಗಬಾರ್ದು. ಈಗ ಹೇಳಿದಾಗ ವಾಪಸ್ ಸಾಪ ನಮಗೆ ಬರ್ತದೆ ಕಣಪ್ಪ. ಅವನು ಮಾತ್ರ ಉದ್ದಾರ ಆಗಬಾರ್ದು. ಉಲ್ಟಾ ಬರ್ತದೆ ಕೇಸು. ಏಸಪ್ಪ ಸಿಲುಬೆ ಮೇಲೆ ಮೊಳೆ ಹೊಡೆದವ್ರನ್ನ ಕ್ಷಮಿಸಿರ್ಬೇಕಾದ್ರೆ ನೀವು ಕ್ಷಮಿಸದೇ ಇದ್ರೆ ಬಿಡ್ತದ? ನಿಮ್ಮ ಹತ್ರ ಉಲ್ಟಾ ಬರ್ತದೆ ಪ್ರಿಯರೇ. ಸ್ವಲ್ಪ ಕೇರ್ಫುಲ್ ಆಗಿರಿ. ನಮ್ಮ ಬಾಯಿಯ ಮಾತು, ನಮ್ಮ ನಡೆಯುವ ನಡತೆ ಶುದ್ಧ ಆಗಿಟ್ಕೊಂಡ್ರೆ ದೇವರು ನಿಮಗೆ ಇವತ್ತು ನಿಮ್ಮ ಕುಟುಂಬಕ್ಕೆ ಬಂದಿರತಕ್ಕಂಥ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು ನಿಮ್ಮನ್ನು ಕಾಪಾಡ್ತಾರೆ. ಇದು ಈ ತಿಂಗಳ ಪ್ರಥಮ ಭಾನುವಾರದ ವಾಗ್ದಾನ ಪ್ರಿಯರೇ. ದೇವರು ನಿಮಗೆ ಈ ತಿಂಗಳಲ್ಲಿ ಎಲ್ಲ ಕೆಟ್ಟ ಶಕ್ತಿಗಳಿಂದ ಬಿಡುಗಡೆ ಕೊಟ್ಟು ಜುಲೈ ತಿಂಗಳಲ್ಲಿ ಬರುವಾಗ ಅದ್ಭುತ ಮಾಡಪ್ಪ ನನ್ನ ಜೀವಿತದಿಂದ ಬರೋದಿಲ್ಲ, ನೀವು ಅದ್ಭುತ ಮಾಡಿದ್ಯಪ್ಪ ನನ್ನ ಜೀವಿತದಿಂದ ಬರ್ತೀರಿ. ಅದ್ಭುತ ಮಾಡಿದ್ಯಾ ಅಂತ ಬರಬೇಕು. ಇನ್ನೂ ಅದ್ಭುತ ಮಾಡಪ್ಪ ಅಂತ ಕೇಳಬೇಡಿ. ಅದ್ಭುತ ಮಾಡಿದ್ಯಪ್ಪ ಅಂತ ಹೇಳಿ. ಯಾವಾಗ ಹೇಳ್ತೀರಿ ಅದ್ಭುತ ಮಾಡಿದ್ಯಾ ಅಂತೇಳಿ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇರಲಿ, ದೇವ್ರ ಕಡೆ ಏನೆಲ್ಲ ಸಿಗ್ತಾ ಇದೆ? ಒಂದು ವಿಮೋಚನೆ, 4 ಸಿಗ್ತದೆ ಅಲ್ವಾ? ದೇವ್ರನ್ನ ಕೇಳ್ಕೊಳ್ಬೇಕು, ಕೇಳ್ಕೊಟ್ಟಾಗ ಸಿಗ್ತದೆ ಅಂತೇಳಿ. ನೆಕ್ಸ್ಟ್ ವಾಕ್ಯ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದಾನಿಯೇಲ ಬೇಡ, ಕೀರ್ತನೆ 51:6 ತಗೊಳ್ಳಿ. ಬೇಗ ಮಗಳೇ, ಕೀರ್ತನೆ 51:6 ಹೋದ್ರೋ ಬೇಗ. ಹಾಗಾದ್ರೆ ಪ್ರಿಯರೇ, ಕೀರ್ತನೆ 51 ಎಷ್ಟು ವಾಕ್ಯ? 51:6 ಓದಿ. ನನಗೆ ಕೇಳಿಸಿಲ್ಲ, ಹಿಂದ್ಗಡೆ ಕೇಳಿಸ್ತಾ ಇಲ್ಲ? ನೀವು ದೇವ್ರನ್ನ ಕೇಳ್ಕೋಬೇಕು. ಇಲ್ಲಿ 2 ಭಾಗ ಇದೆ. ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ, ಸುಜ್ಞಾನದ ರಹಸ್ಯವನ್ನು ತಿಳಿಸಿಪಡಿಸು. ಹಾಗಾದರೆ ದೇವರ ಜ್ಞಾನದ ರಹಸ್ಯವನ್ನು ಯಾರಿಗೆ ತಿಳಿಸ್ತಾರೆ ಗೊತ್ತಾ? ಯಥಾರ್ಥವಾಗಿ ನಡೆಯುವಂಥವ್ರಿಗೆ ಮಾತ್ರ. ನಾಟಕ ಆಡೋರಿಗಲ್ಲ. ಇವತ್ತು ಸುಮಾರು ಜನ ನಾಟಕ ಆಡೋರಿದ್ದಾರೆ. ನಾಟಕದವರು ಮುಖಕ್ಕೆ ಬಣ್ಣ ಹಾಕೊಂಡ್ರೆ ಬಣ್ಣ ಹಾಕದೇನೆ ಬಂದು ನಾಟಕ ಆಡೋರಿದ್ದಾರೆ. ವಾಸಿ ಆದಮೇಲೆ ಟಾಟಾ ಬಾಯ್ ಬಾಯ್, ಓ ಟಾಟಾ ಬಾಯ್ ಬಾಯ್. ಬಂದ ಸ್ಟಾರ್ಟಿಂಗಲ್ಲಿ ಬಂದಿದ್ದು ಚರ್ಚಿಗೆ ಬರ್ತಾ 15 ದಿವಸಕ್ಕೆ ಒಂದ್ಸಲ, 20 ದಿವಸಕ್ಕೆ ಒಂದ್ಸಲ, 1 ತಿಂಗಳಿಗೆ ಒಂದ್ಸಲ. ಕೇಳಿದ್ರೆ ಟೈಮ್ ಇಲ್ಲ. ಅವತ್ತು ರೋಗ ಬಂದು ಬಡ್ಕೊಂಡು ಬಂದಾಗ ನೀನು ಬರ್ತಾ ಇದ್ದೆ, ಇವತ್ತು ಬರೋಕ್ಕಾಗೋದಿಲ್ವಾ? ನೋಡಿ, ಅಲ್ಲಿ ಸ್ವಾಮಿ ಹೇಳ್ತಾರೆ, ನಾಟಕ ಆಡೋರಿಗಲ್ಲ. ಇಲ್ಲಿ ನೋಡಿ, ಯಥಾರ್ಥವಾಗಿ ಯಾರು ಜೀವಿಸ್ತಾರೋ, ನಾಟಕಗಳಾಡ್ದೇ, ಬಣ್ಣದ ಮಾತುಗಳಾಡ್ದೇ, ಪಾಸ್ಟ್ರ ಉಳಿಸುವಂಥ ಮಾತುಗಳು ಆಡೋ ಎಷ್ಟು ಜನ ಇದ್ದಾರೆ. ವಾಸಿ ಆದಮೇಲೆ ಯಾರು ಟಾಟಾ ಬಾಯ್ ಬಾಯ್ ಹೇಳ್ತಾರೋ ಅವರಿಗೆ ದೇವ್ರ ರಹಸ್ಯಗಳನ್ನ ತಿಳಿಸ್ಕೊಡೋದಿಲ್ಲ. ಅವರು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡ್ರು ಕೂಡ ದೇವ್ರ ರಹಸ್ಯ ತಿಳಿಸೋದಿಲ್ಲ ಪ್ರಿಯರೇ. ಏನು ಮಾಡಬೇಕು ಅಂದರೆ ನಿಮ್ಗೆ ಗೊತ್ತಾಗದಂಗೆ ನಿಮ್ಮನ್ನ ಪರದಾಡಿಸ್ಬಿಡ್ತದೆ. ಗೊತ್ತಾ? ನಿಮ್ಮ ಅದೊಂದನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಏನು ಮಾಡಬೇಕಂತ ಗೊತ್ತಾಗದಂಥ ಪರಿಸ್ಥಿತಿ ಮಾಡಿಬಿಡ್ತದೆ. ದೇವ್ರ ಹತ್ರ ಐಡಿಯಾ ಇದೆ, ಆದರೂ ನಿಮ್ಗೆ ಹೇಳ್ಕೊಡೋದಿಲ್ಲ. ಯಾಕೆ? ನಮ್ಮ ಜೀವಿತ ಬಣ್ಣದ ಜೀವಿತ, ನಮ್ಮ ಜೀವಿತ ಯಥಾರ್ಥವಲ್ಲದ ಜೀವಿತ. ಅದಕ್ಕೋಸ್ಕರ ದೇವರು ಸಹಾಯ ಮಾಡೋದಿಲ್ಲ. ಆಮೇನ್, ಹಲ್ಲೆಲೂಯಾ. ಹಾಗಾದರೆ ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ. ಆದರೆ ಯಥಾರ್ಥವಾದಂಥ ಜೀವಿತವನ್ನು ಮಾಡೋಣ. ನಾಟಕದ ಜೀವಿತ ಬೇಡ.
ಇಲ್ಲಿ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದಂಗೆ ನೀನು ಕಾಲೇಜಲ್ಲಿ ಏನು ಮಾಡ್ತಾ ಇದೆಯೋ ಅದು ಅಪ್ಪ ಅಮ್ಮನಿಗೆ ಗೊತ್ತಾಗೋದಿಲ್ಲ, ಆದರೆ ದೇವರು ನೋಡ್ತಾ ಇರ್ತಾರೆ. ನೀನು ಮನೆಯಿಂದ ಹೊರಗಡೆ ಹೋಗ್ತೀಯ, ಮನೆಯಿಂದ ಹೊರಗಡೆ ಹೋಗಿ ನೀನು ಏನೇನು ಮಾಡ್ತಾ ಇದ್ದೆ ಅಂತ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಹೆಂಡತಿ ಗಂಡನಿಗೆ ಗೊತ್ತಿರೋದಿಲ್ಲ, ಆದರೆ ನಿನ್ನನ್ನು ದೇವರು ನೋಡ್ತಾ ಇದ್ದಾರೆ. ನೀನು ಮಾಡೋ ತಪ್ಪಿಗೆ ಉಪ್ಪು ತಿಂದವನ ನೀರು ಕುಡಿಲೇಬೇಕು, ಪಾಪ ಮಾಡಿದವನು ಶಿಕ್ಷೆ ಅನುಭವಿಸಲೇಬೇಕು. ಅದು ಇವತ್ತಲ್ಲ ನಾಳೆ ಗ್ಯಾರಂಟಿ. ಅಲ್ಲಲ್ಲಿಯ ಅರ್ಥ ಆಯ್ತಾ? ಆಯ್ತಾ? ನಾಟಕದ ಜೀವಿತ ಬೇಡ. ಅಂಕಲ ಮುಂದೆ ಒಂಥರ, ರಾಜಮಟ್ಟಿ ಮುಂದೆ ಒಂಥರ, ರೇಮಾಟಿ ಮುಂದೆ ಒಂಥರ, ಚಂದಮಜ್ಜಿ ಮುಂದೆ ಒಂಥರ ಬೇಡ. ಯಥಾರ್ಥವಾಗಿನೇ ಇರಿ. ಅಲಲಿಯ ಅಲಲಿಯ ಶುದ್ಧದ ರಹಸ್ಯವನ್ನು ನನಗೆ ತಿಳಿಯಪಡಿಸು. ಅಲಲಿಯ ನೀನು ಯಥಾರ್ಥವಾಗಿ ನಡೆದ್ರೆ ದೇವರ ಜ್ಞಾನ ತಿಳಿಯಪಡಿಸಪ್ಪ ಅಂತ ಕೇಳಿದ್ರೆ ದೇವರು ಆಟೋಮೆಟಿಕ್ಕಾಗಿ ಐಡಿಯಾ ಕೊಡ್ತಾರೆ. ಅಲಲಿಯ ಕೊನೆಯ ವಾಕ್ಯ ಕೀರ್ತನೆ 111 10ನೇ ವಾಕ್ಯ. ಅಲಲಿಯ ಯಾಕೆ ನಮ್ಮವರೆಲ್ಲ ಟಯರ್ಡ್ ಆಗ್ಬಿಟ್ರ ಅಂತ. ಕೊನೆಯ ವಾಕ್ಯ ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಆತನ ಕಟ್ಟಳೆಗಳಲ್ಲ ಕಟ್ಟಳೆಗಳನ್ನು ನಡೆಸುವುದರ ಪೂರ್ಣ ವಿವೇಕಗಳು ಆತನ ಸ್ತುತಿಯ ನಿರಂತರವಾದದ್ದು. ಇನ್ನೊಂದ್ಸಲ ಜೋರ ಓದಿಸೇತ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು. ದೇವರ ಮೇಲೆ ಯಾರಿಗೆ ಭಯ ಇದೆಯೋ ಆಟೋಮೆಟಿಕ್ ಆಗಿ ಜ್ಞಾನ ಬಂದೇ ಬರ್ತದೆ. ನಿಮಗೆ ಜ್ಞಾನಕ್ಕೆ ನೀವು ಮೂಲ ಆಧಾರ ಯಾವುದು ಗೊತ್ತಾ? ದೇವರ ಮೇಲೆ ಭಯ ಪಡೋದು. ಇವತ್ತು ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ ನಾ ಹೇಳೋದೀಗ ನಾನೊಬ್ಬ ದೊಡ್ಡ ಗಣ್ಯ ವ್ಯಕ್ತಿಯಾಗಿ ಹೆಸರುವಾಸಿಗೆ ಉದಾಹರಣೆಗಪ್ಪ, ನಾನೊಬ್ಬ ದೇಶದ ಪ್ರಧಾನಮಂತ್ರಿಯಾಗಿ ಎಲ್ಲ ದೇಶದಲ್ಲಿ ನನಗೆ ಒಳ್ಳೆ ಹೆಸರಿದೆ, ಆದರೆ ದೇವರೇ ಸಂಪಾದನೆ ಮಾಡ್ಕೊಳ್ಳೋದು ಇದ್ಮೇಲೆ ಏನು ಪ್ರಯೋಜನ? ಹೋಗೋದೇ ನರಕಕ್ಕೆ. ನಿಜ ಅಲ್ವಾ? ಏನು ಸಂಪಾದನೆ ಮಾಡಿ ಏರೋಪ್ಲೇನ್ ಅಂತೆ ಅದಂತೆ ಏನೇನೋ ಕಂಡಿದ್ರು, ದೊಡ್ಡ ಟಾಪ್ ಲೆವೆಲ್ ಇರ್ತೀನಿ, ಇಡೀ ನರಸೀಪುರಕ್ಕೆ ಬಂದಾಗ ನನಗೆ ಎಲ್ಲರೂ ನಮಸ್ಕಾರ ಹೊಡಿಯೋರು ಇದ್ದಾರೆ ತಿಳ್ಕೊಳ್ಳಿ. ಆದರೆ ನಾನು ಜನಗಳು ಸಂಪಾದನೆ ಮಾಡಿದ್ದೀನಿ, ದೇವರ ಸಂಪಾದನೆ ಮಾಡಿದ್ದೀನ? ಇಲ್ಲಿ ಸ್ವಾಮಿ ಹೇಳ್ತಾರೆ ದೇವರ ಭಯನೇ ಜ್ಞಾನಕ್ಕೆ ಮೂಲ. ಹಾಗಾದರೆ ಇಲ್ಲಿಗೆ ಬರುವಂಥ ಜನಗಳಿಗೆ ಇವತ್ತು ದೇವರು ಹೇಳ್ತಾರೆ ನಿನಗೆ ಜ್ಞಾನ ಬೇಕಾ? ದೇವರ ಮೇಲೆ ಭಯ ಇರಲಿ. ನನ್ನ ದೇವರೊಬ್ಬ ನೋಡ್ತಾ ಇದ್ದಾನೆ. ಅಲಲಿಯ ಅಲಲಿಯ ನಿಜ ಅಲ್ವಾ? ಪ್ರೈಸ್ ಅಲ್ಲ? ನೀವು ಏನು ಮಾಡ್ತಿರೋ ಅದೆಲ್ಲ ದೇವ್ರು ನೋಡ್ತಾ ಇರ್ತಾರೆ. ನಾಟಕ ಬೇಡ. ಒಂದ ನೀವು ಆ ಕಡೆಗೆ ಹೋಗಿ, ಇಲ್ಲ ಈ ಕಡೆಗೆ ಬನ್ನಿ. ಈ ಕಡೆ ಬಂದಮೇಲೆ ನಾಟಕ ಜೀವಿತ ಆಗೋದಿಲ್ಲ. ಇನ್ನು ಮಂದಿಲಿ ಆಡೋದು ಅದ್ಭುತ ಮಾಡಪ್ಪ ನನ್ನ ಜೀವಿತದಿ. ಅಲಲಿಯ ಕೊನೆಗೆ ಇನ್ನೊಂದ್ಸಲ ಜೋರಾಗಿ ಓದಿಸೇತ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಆತನ ಕಟ್ಟಳೆಗಳನ್ನು ನಡೆಸುವವರು ಪೂರ್ಣ ವಿವೇಕಿಗಳು. ಆತನ ಕಟ್ಟಳೆಗಳನ್ನ ನಡೆಸುವವರು ಇಲ್ಲ ಅಂತಂದ್ರೆ ಇಲ್ಲ ಅಂತಂದ್ರೆ ಆತನ ಕಟ್ಟಳೆಗಳನ್ನ ನಡೆಸೋರು ಪೂರ್ಣ ಇಲ್ಲ ಅಂತಂದ್ರೆ ಇನ್ನೊಂದ್ಸಲ ಹೇಳಿ. ನಾನು ಹೇಳ್ತಾ ಇರೋದಪ್ಪ, ಸ್ವಾಮಿ ಹೇಳ್ತಾ ಇರೋದು, ಬೈಬಲಲ್ಲಿ ಇರೋದು ಹೇಳ್ತಾ ಇರೋದು. ಆತನ ಕಟ್ಟಳೆಗಳನ್ನು ನಡೆಸೋರು ಪೂರ್ಣ ವಿವೇಕಿಗಳು. ಇಲ್ವಾ? ನಾನೇನು ಮಾಡೋಕ್ಕಾಗಲ್ಲ. ನಿಜ ಅಲ್ವ? ಆತನ ಸ್ಥಿತಿಯು ನಿರಂತರವಾದದ್ದು. ನಿರಂತರ ಅಂದರೆ ನೀವು ಕೂತ್ಕೊಂಡಾಗ, ನಿಂತ್ಕೊಂಡಾಗ, ನಡೆದಳಾಗ ಏಸಪ್ಪ ಸ್ತೋತ್ರ, ಪರಿಶುದ್ಧಾತ್ಮನೇ ಸ್ತೋತ್ರ, ತಂದೆಯಾದ ದೇವರ ಸ್ತೋತ್ರ ಹೇಳ್ತಾ ಇರಿ. ಜನಗಳ ಮುಂದೆ ಹೇಳ್ಕೋಬೇಡಿ, ಅವರು ಹುಚ್ಚ ಅಂತ ತಿಳ್ಕೊತಾರೆ. ಮಾತು ತಿಳಿದಾಗ ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವೂ ಇದು ನಡೆಯುತ್ತದೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವೂ ಇದು ನಡೆಯುತ್ತದೆ. ದೆವ್ವಗಳೋಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ದೆವ್ವಗಳೋಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ.
ಆಗಲಿಲ್ಲ. ಆಮೆನ್. ಈಗ ಹಾಡು ಹೇಳಿ, ಆಗ ದೆವ್ವ ಓಡೋಗ್ತದೆ. ಮೊದಲು ನನ್ನೊಳಗಡೆ ಇರೋ ದೆವ್ವ ಓಡೋಗ್ಬೇಕು. ಪಕ್ಕದಲ್ಲಿದ್ದಾಗ ನೀನು ಸೇರಿಲ್ಲ ಅಂತ ಹೇಳೋದಲ್ಲ, ಮೊದಲು ನಾನು ಸೇರಿಲ್ಲ ಅಂತ ಹೇಳ್ಬೇಕು. ಒಬ್ಬ ಪುಣ್ಯಾತ್ಮ ಹೇಳ್ತಿದ್ದ, ಅವರು ಚರ್ಚೆಯಲ್ಲಿ ಅದ್ಭುತನೇ ಆಗೋದಿಲ್ಲ. ಅಯ್ಯೋ ಅವ್ರ ಚರ್ಚೆಲ್ಲ ಹಂಗೆ, ಇವ್ರು ಹಿಂಗೆ ಹೇಳಕ್ಕೆ ಹೋಗ್ಬೇಡಿ ಕಣ್ರಿ. ಅದ್ಭುತ ಮಾಡೋನು ಏಸಪ್ಪ. ಆ ಚರ್ಚ್ ಪಾಸ್ಟ್ರಿಗೂ ಗೌರವ ಕೊಡಿ, ಈ ಚರ್ಚ್ ಪಾಸ್ಟ್ರಿಗೆ ಗೌರವ ಕೊಡಿ. ಸುಮ್ಮನೆ ಅದು ಹೇಳಕ್ಕೆ ಹೋಗ್ಬಾರ್ದು. ಹೇಳಿದಾಗಲೇ ದೇವರಲ್ಲಿ ಕಾರ್ಯ ಮಾಡೋದಿಲ್ಲ. ಅಲ್ಲೆಲ್ಲೂಯ. ಕೊನೆಯದಾಗಿ ಏನು ಹೇಳ್ತಾ ಇದ್ದೀನಿ, ದೇವರ ಭಯ ಯಾರಿಗಿದೆಯೋ ಅವ್ರಿಗೆ ಆಟೋಮೆಟಿಕ್ಕಾಗಿ ಜ್ಞಾನ ತುಂಬ ಬರ್ತದೆ. ಜ್ಞಾನ ಬೇಕಾ, ದೇವರ ಮೇಲೆ ಭಯಪಡಿ. ಏನೇ ಮಾತಾಡಿ, ಕೀರ್ತನೆ 51:6 ಆಗಲಿ ಏನು ಹೇಳಿದ್ರಿ, ಯಥಾರ್ಥ ಚಿತ್ತವೇ ಆತನಿಗೆ ಸಂತೋಷ, ಸುಜ್ಞಾನದ ರಹಸ್ಯವನ್ನು ತಿಳಿಯಪಡಿಸು. ಹಾಗಾದರೆ ದೇವರ ಜ್ಞಾನವನ್ನು ತಿಳಿಯಪಡಿಸಬೇಕಾದ್ರೆ ಯಥಾರ್ಥವಾದ ಜೀವಿತ ನಡೆಸೋಣ. ಅಲ್ಲೆಲ್ಲೂಯ. ನಾವು ತಪ್ಪಾಗಿ ನಡೆದಾಗ ದೇವರ ಜ್ಞಾನ ನಮಗೆ ಸಿಗೋದಿಲ್ಲ. ಗೊತ್ತಾಯ್ತಾ? ಹಾಗಾದರೆ ದೇವರ ಜ್ಞಾನ ಯಾರಿಗೆಲ್ಲ ಬೇಕೋ ಅವರೆಲ್ಲರ ಮಂಡಿಕಲ್ಲೂರಿ, ಎಲ್ಲರ ಮಂಡಿಕಲ್ಲೂರಿ. ಚಿಕ್ಕದ ಒಂದು ಪ್ರಾರ್ಥನೆ ಮಾಡೋಣ. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ರಾಜ ಮಂಡಿ ಒಬ್ಬರು ಮಾತ್ರ ಮಂಡಿಕಲ್ಲೂರು ಬೇಡಿ, ಅಲ್ಲಿ ಅಡಿಗೆ ಸೀದೋಗ್ಬಿಡ್ತದೆ. ಅಲ್ಲೆಲ್ಲೂಯ, ಅಡಿಗೆ ಸೀದೋಗ್ತದೆ. ಅದಕ್ಕೆ ಬಾಕಿ ಇರೋಲ್ಲ ಮಂಡಿಕಲ್ಲು. ನಾನು ಕೂಡ ಮಂಡಿಕಲ್ಲು ನೋಡ್ತೀನಿ. ಅಲ್ಲೆಲ್ಲೂಯ. ಒಂದು ನಿಮಿಷ ಎಲ್ಲರೂ ಕೂಡ ನಿಮಗಿರೋ ಜ್ಞಾನನ ಕೇಳ್ಕೊಳ್ಳಿ. ಬಾಯಿ ಬಿಟ್ಟು ಕೇಳಿ, ಜೋರಾಗಿ ಕೇಳಿ, ಸೌಂಡ್ ಬರಬೇಕು, ಆರ್ದಿದ್ರೆ ಕೇಳಿ. ಹಾಲೆಲೂಯ, ಹಾಲೆಲೂಯ. ಪರಿಶುದ್ಧಾತ್ಮನೇ, ಪರಿಶುದ್ಧಾತ್ಮನೇ, ಪರಲೋಕ ತಂದೆಯೇ, ಪ್ರಭು ರಕ್ಷಕನ ದೇವರೇ, ಇವತ್ತು ಜ್ಞಾನ ಕಡಿಮೆಯಾಗಿ ಮನೆಯಲ್ಲಿ ಜಗಳ, ಜ್ಞಾನ ಕಡಿಮೆಯಾಗಿ ಕೆಲಸದ ಜಾಗದಲ್ಲಿ ಮಾತುಗಳು, ಜ್ಞಾನ ಕಡಿಮೆಯಾಗಿ ಸ್ವಾಮಿ ಮರೆವಿನಿಂದ ಎಷ್ಟೋ ತೊಂದರೆಗಳು ಬರ್ತಾ ಇದೆ ಸ್ವಾಮಿ. ಜ್ಞಾನ ಕಡಿಮೆಯಾಗಿ ನಾವು ನಿನ್ನನ್ನು ಕೂಡ ಕಳ್ಕೊಳ್ತಾ ಇದ್ದೀವಿ ಸ್ವಾಮಿ. ಅಪ್ಪಾ ದೇವರೇ, ನಿನ್ನ ಜ್ಞಾನವನ್ನು ನಮಗೆ ಕೊಡಪ್ಪ, ನಿನ್ನ ಬುದ್ಧಿಯನ್ನು ನಮಗೆ ಕೊಡಪ್ಪ, ನಿನ್ನ ತಿಳುವಳಿಕೆಯನ್ನು ನಮಗೆ ಕೊಡಪ್ಪ. ಈ ಲೋಕದಲ್ಲಿ ಯಾವ ರೀತಿ ಜೀವಿಸಬೇಕು, ಪರಲೋಕದ ಮಾರ್ಗವನ್ನು ಕಂಡುಹಿಡಿಯುವಂಥ ಜ್ಞಾನ, ಈ ಲೋಕದಲ್ಲಿ ಜೀವಿಸುವ ಜ್ಞಾನವನ್ನು ಕೊಡಪ್ಪ. ಪಾಪದ ಲೋಕದಲ್ಲಿ ನಾವು ಪಾಪ ಮಾಡದಂತೆ ನಮಗೆ ನಿನ್ನ ಜ್ಞಾನದಿಂದ ತುಂಬಿಸು ಸ್ವಾಮಿ. ನಿನ್ನ ಕೃಪೆ, ನಿನ್ನ ಬಲದಿಂದ ತುಂಬಿಸು ಸ್ವಾಮಿ. ನಾವು ಮಾಡಿದ ಇಷ್ಟರವರೆಗೆ ಮಾಡೋ ತಪ್ಪುಗಳನ್ನು ಕ್ಷಮಿಸು ಸ್ವಾಮಿ. ಇನ್ನು ಮುಂದಕ್ಕೆ ನಿನ್ನ ಜ್ಞಾನ, ನಿನ್ನ ವಿವೇಕ, ನಿನ್ನ ಬಲದಿಂದ ನಡೆಸುವಂತೆ ಸಹಾಯ ಮಾಡು ಸ್ವಾಮಿ. ಯೇಸುವೇ, ನಿನ್ನ ಕೃಪೆಯಿಂದ ತುಂಬಿಸು. ಯೇಸುವೇ, ನಿನ್ನ ಬಲದಿಂದ ತುಂಬಿಸಪ್ಪ. ಅಪ್ಪ, ದೇವರ ಭಯವೇ ಜ್ಞಾನದ ಮೂಲ ಸ್ವಾಮಿ. ನಾವು ದೇವರ ಜ್ಞಾನದಲ್ಲಿ ನಡೆದ ಕೇಳಿದೆಲ್ಲವೂ ಸಿಗ್ತದೆ ಸ್ವಾಮಿ. ಅಪ್ಪ, ನೀನು ಕಾರ್ಯ ಮಾಡಪ್ಪ. ಅದ್ಭುತ ಆಗಬೇಕಾದ್ರೆ ಸ್ವಾಮಿ, ಆರಾಧನೆ ಮಾಡೋದ್ರಿಂದ ಅದ್ಭುತ ಅಲ್ಲ ಸ್ವಾಮಿ, ವಾಕ್ಯ ಕೇಳೋದ್ರಿಂದ ಅದ್ಭುತ ಅಲ್ಲ ಸ್ವಾಮಿ, ಅದರ ಪ್ರಕಾರ ನಡೆಯೋದ್ರಿಂದ ಅದ್ಭುತ ಸ್ವಾಮಿ. ನೀನು ಕಾರ್ಯ ಮಾಡ್ತಿಲ್ಲಪ್ಪ, ಅದಕ್ಕೆ ನಕ್ಷತ್ರ ನಮ್ಮನ್ನು ಮುಟ್ಟು ಕರ್ತನೆ, ನಿನ್ನ ರಾಜ್ಯದ ಮಹಿಮೆಗಾಗಬೇಕು. ಪ್ರಭು ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ತಂದೆ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆಯನ್ನು ನಡೆಸಲಿ. ಆಮೇನ್. ಈಗ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ವಿ ತಾನೆ. ಈಗ ನಿಮ್ಮ ಮುಖನ ನನಗೆ ನೋಡೋಕ್ಕಾಗ್ತಾ ಇಲ್ಲ, ಎಲ್ಲ ಬೆಳದಿಂಗಳ ಥರ ಹೊಳಿತಾ ಇದ್ದೀರಾ. ದೇವರ ಜ್ಞಾನ ಬಂದ್ಬಿಡ್ತಿದೆ ನಿಮಗೆ. ನನಗೆ ಡೌಟ್ ಬರ್ತಾ ಇದೆ, ಬರೋದು ನಾನು ವಾಕ್ಯ ಕೊಡೋದು ಬೇಕಾಗಿಲ್ಲ, ನೀವೇ ಕೊಡ್ತೀರಾ ಅಂತ. ಅಲ್ಲದೆಯಾ, ನೀವು 10 ಜನಕ್ಕೆ ವಾಕ್ಯ ಕೊಡೋಷ್ಟು ಮಟ್ಟಿಗೆ ಆಗಬೇಕು. ನೀವೇ ಇನ್ನೊಬ್ಬರ ಮನೆಗೆ ಸಂತೋಷಬೇಕು. ನಿಮಗೆ ತಿಳಿದಿರ್ತಕ್ಕಂಥ ಜ್ಞಾನನ ನೀವು ದೇವರ ಜ್ಞಾನನ ಇನ್ನೊಬ್ಬರಿಗೆ ಕೊಡಬೇಕು. ಕೊಟ್ಟಾಗಲೇ ನಿಮಗೆ ದೇವರ ಆಶೀರ್ವಾದ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆಯನ್ನು ನಡೆಸಲಿ. ಆಮೇಲೆ ಈಗ ನಾವು ಕರ್ತನ ಮೇಜಿನ ಭಾಗಕ್ಕೆ ಹೋಗುವ. ಈಗ ನಾವು 1 ಕೊರಿಂಥ 11ನೇ ಅಧ್ಯಾಯ 23ನೇ ವಾಕ್ಯದಿಂದ ಮಗಳಿಗೆ ಓದ್ತಾಳೆ. ಅದನ್ನು ಕೇಳಿ ವಚನವನ್ನು ತಿಳಿದು ನಾವು ಕರ್ತನ ಮೇಜಿಗೆ ಕೈ ಹಾಕೋಣ. ಆಮೇನ್, ಆಮೇನ್.